ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಕರ್ನಾಟಕ ಹ್ಯಾಂಡ್ಬುಕ್ ಸೀರೀಸ್ ಮಾಡ್ತಾ ಇದ್ವಿ. ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ನಾನು ಮಿಸ್ ಆಗಿ ಕ್ಲಾಸ್ ನಂಬರ್ 9 ಅಂತ ಹೇಳಿದ್ದೆ, ಕ್ಲಾಸ್ ನಂಬರ್ 8 ಅಂತ ಹೇಳಿದ್ದೆ, ಬಟ್ ಅದು ಕ್ಲಾಸ್ ನಂಬರ್ 9 ಆಗಿತ್ತು. ಕರೆಕ್ಟಾಗಿ ಅಪ್ಲೋಡ್ ಆಗಿದೆ. ಸೊ ದಿಸ್ ಈಸ್ ಅವರ್ ನೆಕ್ಸ್ಟ್ ಕ್ಲಾಸ್ ನಂಬರ್ 10. ನಾವು ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಗಂಗಾ ಡೈನಾಸ್ಟಿ ಬಗ್ಗೆ ನೋಡಿದ್ವಿ. ತಲಕಾಡಿನ ಗಂಗರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಿದ್ವಿ. ಇಲ್ಲಿವರೆಗೂ ಮುಗ್ದಿತ್ತು ನಮ್ಮದು. ನೆಕ್ಸ್ಟ್ ಇಂಪಾರ್ಟೆಂಟ್ ಡೈನಾಸ್ಟಿ ಯಾವುದು ಅಂದರೆ ಬಾದಾಮಿಯ ಚಾಲುಕ್ಯರು. ಓಕೆ, ಬಾದಾಮಿಯ ಚಾಲುಕ್ಯರ ಕಾಲಘಟ್ಟ ನೋಡಿ, ಕ್ರಿಸ್ತಶಕ 540 757. ಓಕೆ, ನೆಕ್ಸ್ಟ್ ಬಾದಾಮಿಗೆ ಇನ್ನೊಂದು ಹೆಸರೇನು ಅಂತಂದರೆ ವಾತಾಪಿ. ಓಕೆ, ಇಲ್ಲಿ ಒಂದು ಕ್ವಶನ್ ಇದೆ, ಇದು ಪ್ರೀವಿಯಸ್ ಇಯರ್ ಕ್ವಶನ್, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಬಾದಾಮಿಯ ನಿಜವಾದ ಸ್ಥಾಪಕ ಯಾರು ಅಂತಂದರೆ ಪುಲಕೇಶಿ 1. ಓಕೆ, ನೆಕ್ಸ್ಟ್ ಅದೇ ಥರ ಹೂ ಬಿಲ್ಟ್ ದ ಪುಲಕೇಶಿ 1, ಇವರು ಬಾದಾಮಿ ಫೋರ್ಟನ್ನು ಕಟ್ಟಿಸಿದವರು ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಈ ಪರ್ಫಾರ್ಮ್ಡ್ ಅಶ್ವಮೇಧ ಯಾಗ ಅಂತ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟು ಇವರ ಮೊಮ್ಮಗ ಪುಲಕೇಶಿ 1ನೇ ಪುಲಕೇಶಿಯ ಮೊಮ್ಮಗ ಪುಲಕೇಶಿ 2, ಅಂದರೆ ಇಮ್ಮಡಿ ಪುಲಕೇಶಿ ಅಂತ ಹೇಳ್ತೀವಲ್ಲ, ಅವರು ಇಮ್ಮಡಿ ಪುಲಕೇಶಿ 1ನ ಮೊಮ್ಮಗ. ಈ ರಿಲೇಷನ್ಸ್ ಎಲ್ಲ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಏನಂದರೆ ಒಂದು ಯಾವುದೋ FDA ಎಕ್ಸಾಮಲ್ಲಿ, KPSC ನಡೆಸುವಂಥ FDA ಎಕ್ಸಾಮಲ್ಲಿ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕಿಂಗ್ಸನ್ನು ಅರೇಂಜ್ ಮಾಡಿ ಅಂತ ಹೇಳಿದ್ದಾರೆ ರಿಲೇಟೆಡ್ ಟು ಚಾಲುಕ್ಯರ ಕಿಂಗ್ಗಳನ್ನ. ಈಗ ಫಸ್ಟ್ ಒನ್ ಯಾರು ಬಂದರು, ಆಮೇಲೆ ಇವ್ರ ನಂತರ ಇವ್ರು ಯಾರು ಬಂದರು ಅಂತ 4 ಜನ ಹೆಸರು ಕೊಟ್ಟು ಅದನ್ನು ಅರೇಂಜ್ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಒಂದು ಸಾರಿ ನೀವು ನೋಡಿಕೊಂಡ್ರೆ ಒಳ್ಳೆಯದು. ಓಕೆ, ಈ ಇಮ್ಮಡಿ ಪುಲಕೇಶಿ ಇದ್ದಾರಲ್ಲ, ಇವರ ತಮ್ಮನಾದಂಥ ವಿಷ್ಣುವರ್ಧನನನ್ನು ವೆಂಗಿಯ ರಾಜನಾಗಿ ಅಪಾಯಿಂಟ್ ಮಾಡ್ತಾರೆ. ಈ ವೆಂಗಿಯ ರಾಜ, ಈ ವಿಷ್ಣುವರ್ಧನೆ ವೆಂಗಿಯ ಚಾಲುಕ್ಯರ ಸ್ಥಾಪಕ ಆಗ್ತಾನೆ. ಚಾಲುಕ್ಯಾಸ್ ಆಫ್ ವೆಂಗಿ ಅಂತ ಬರ್ತಾರಲ್ಲ, ಈ ವೆಂಗಿಯ ಚಾಲುಕ್ಯ ಇವರು ಯಾರಂದರೆ ಇಮ್ಮಡಿ ಪುಲಕೇಶಿಯ ತಮ್ಮ ಇವ್ರನ್ನ ವೆಂಗಿಯ ರಾಜರಾಗಿ ಇಮ್ಮಡಿ ಪುಲಕೇಶಿ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ಈ ಪಿಕ್ಚರ್ಸ್ನೆಲ್ಲ ಒಂದೊಂದು ಸಾರಿ ನೋಡಿ. ರಾಕ್ ಕಟ್ ಟೆಂಪಲ್ಸ್ ಆಫ್ ಬಾದಾಮಿ, ಇದು ಬಾದಾಮಿಯ ಗುಹೆಗಳು. ಸೊ ಇಲ್ಲಿ 3 ಗುಹೆಗಳಿದೆ. ಈ 3 ಗುಹೆಗಳಲ್ಲಿ ಏನೇನಿದೆ ಅಂತ ನೀವು ಒಂದು ಸಾರಿ ನಿಮ್ಮ ಕರ್ನಾಟಕ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಓಕೆ, ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಒಂದು ಕ್ವಶನ್ ಬರ್ಬೋದು. ಓಕೆ, ನೆಕ್ಸ್ಟ್ ಇದು ಒಂದು ನಿಮಗೆ ಹೋಮ್ವರ್ಕ್, ಅಥವಾ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಉಳಿದಿದ್ದೆಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ಈ ಟೆಂಪಲ್ ಬಗ್ಗೆ ನಾನೇ ಡೀಟೇಲ್ ಹೇಳ್ತೀನಿ ನಿಮಗೆ. ನೋಡಿ, ದುರ್ಗಾ ಟೆಂಪಲ್ ಐಹೊಳೆ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ದುರ್ಗಾ ದೇವಿಯ ಟೆಂಪಲ್ ಅಲ್ಲ, ಇದು ದುರ್ಗ್ ಟೆಂಪಲ್. ಇದು ದುರ್ಗ್ ಅಂದ್ರೇನು, ಕೋಟೆ ಅಂತ. ಈ ಟೆಂಪಲ್ ನೋಡಿ ನೀವು, ಇದು ಯಾವ ಥರ ಇದೆ, ಒಂದು ಕೋಟೆ ಒಂದು ಹೊರಗಡೆ ಇರುತ್ತಲ್ಲ ಆ ಥರ ಇದೆ. ಓಕೆ, ಇಲ್ಲಿ ಒಳಗಡೆ ಯಾವುದು ಮೂರ್ತಿ ಇಲ್ಲ. ಇದು ಐಹೊಳೆಲಿದೆ. ಐಹೊಳೆನ ಪರ್ಸಿ ಬ್ರೌನ್ ಅವರು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದಿದ್ದಾರೆ. ಈ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಳಿ. ಆಮೇಲೆ ಈ ಟೆಂಪಲ್ ಏನಿದೆಯಲ್ಲ, ಇದು ಜೈನ ಟೆಂಪಲ್ಗಳಿರುತ್ತೆ, ಜೈನ ತೀರ್ಥಂಕರರ ಟೆಂಪಲ್ಗಳಿರುತ್ತೆ. ಆ ಮಾದರಿಯಲ್ಲಿ ಕುದುರೆಯ ಲಾಳಾಕಾರದ ಆಕಾರದಲ್ಲಿ ಕಟ್ಟಿಸಿದಂಥ ಟೆಂಪಲ್ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಚಾಲುಕ್ಯರ ಕಾಲದಲ್ಲಿ ಕುದುರೆಯ ಆಕಾರದಲ್ಲಿ ಕಟ್ಟಿಸಿದಂತಹ ದೇವಾಲಯ ಯಾವುದು ಅಂತಂದರೆ ದುರ್ಗ್ ಟೆಂಪಲ್. ಇದು ಎಲ್ಲಿದೆ, ಐಹೊಳೆಯಲ್ಲಿದೆ. ಓಕೆ, ಇದೆಲ್ಲ ಕರ್ನಾಟಕದ ವಾಸ್ತುಶಿಲ್ಪ ಅಂತ ಬಂದಾಗ ಇದೆಲ್ಲ ಇಂಪಾರ್ಟೆಂಟ್ ಟೆಂಪಲ್ಸ್ಗಳಾಗುತ್ತೆ. ಇಂಪಾರ್ಟೆಂಟ್ ಟೆಂಪಲ್ಸ್ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಈ ವೆಂಗಿಯ ಚಾಲುಕ್ಯರು ಅಂತ ಹೇಳಿದ್ನಲ್ಲ, ಆ ವೆಂಗಿಯ ಚಾಲುಕ್ಯರಿಗೆ ನಾವು ಈಸ್ಟರ್ನ್ ಚಾಲುಕ್ಯ ಅಂತ ಕೂಡ ಕರಿತೀವಿ. ಈಸ್ಟರ್ನ್ ಚಾಲುಕ್ಯರು ಆಂಧ್ರ ರೀಜನನ್ನು ಆಳ್ತಾರೆ. ಇಮ್ಮಡಿ ಪುಲಕೇಶಿ ನಿಮಗೆಲ್ಲ ಗೊತ್ತಿರೋ ಥರನೇ ನರ್ಮದಾ ನದಿಯ ದಂಡೆಯ ಮೇಲೆ ಹರ್ಷವರ್ಧನನನ್ನು ಸೋಲಿಸಿ, ಹರ್ಷವರ್ಧನ ಕನೋಜಿನ ರಾಜನಾಗಿರ್ತಾನೆ, ಅವನನ್ನು ಸೋಲಿಸಿ ಇಮ್ಮಡಿ ಪುಲಕೇಶಿಗೆ ಅಥವಾ 2ನೇ ಪುಲಕೇಶಿಗೆ ಏನು ಬಿರುದಿರುತ್ತೆ ಅಂದರೆ ದಕ್ಷಿಣಾಧಿಪತೇಶ್ವರ ಅಂತಿರುತ್ತೆ. ಈ ಹರ್ಷವರ್ಧನಿಗೆ ಉತ್ತರಾಧಿಪತೇಶ್ವರ ಅಂತ ಬಿರುದಿರುತ್ತೆ. ಸೊ ನರ್ಮದಾ ನದಿ ದಂಡೆಯ ಕದನದ ಮೇಲೆ ಇಮ್ಮಡಿ ಪುಲಕೇಶಿ ಹರ್ಷವರ್ಧನನನ್ನು ಸೋಲಿಸ್ತಾನೆ. ಓಕೆ, ಈ ಇಮ್ಮಡಿ ಪುಲಕೇಶಿಯ ಸೈನ್ಯದ ಹೆಸರು ಕರ್ನಾಟಬಲ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಚೈನೀಸ್ ಇವರು ಹ್ಯುವೆನ್ಸ್ತಾಂಗ್
ಇವರು ಯಾರ ಕೋರ್ಟ್ಗೆ, ಅದು ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ಅಂದರೆ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ನಮಗೆ ಸಾಕ್ಷಿಗಳಿವೆ. ನೆಕ್ಸ್ಟ್ ಅದೇ ಥರ ಈ ಇಮ್ಮಡಿ ಪುಲಕೇಶಿಯನ್ ಮುಂದೆ ಇವರು ಪಲ್ಲವರ ಜೊತೆ ಇವರು ಕಂಟಿನ್ಯೂಯಸ್ ಜಗಳ ಇರುತ್ತೆ. ನೆಕ್ಸ್ಟ್ ಪಲ್ಲವರು ಏನು ಮಾಡ್ತಾರೆ ಅಂದರೆ 642ರಲ್ಲಿ ಕ್ರಿಸ್ತಶಕ 642ರಲ್ಲಿ ಪಲ್ಲವರು ಇಮ್ಮಡಿ ಪುಲಕೇಶಿನ ಸೋಲಿಸಿ ಬದಾಮಿನ ವಶಪಡಿಸ್ಕೋತಾರೆ. ಆವಾಗ ಬದಾಮಿ ಪಲ್ಲವರ ಕೈಯಲ್ಲಿ ಬೀಳುತ್ತೆ, ಬದಾಮಿನ ಲೂಟಿ ಮಾಡ್ತಾರೆ. ಇದನ್ನೆಲ್ಲ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಐಹೊಳೆ ಇನ್ಸ್ಕ್ರಿಪ್ಷನ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ಮೇಕ್ ನೋಟ್ ಆಫ್ ದಿಸ್. ಓಕೆ, ಐಹೊಳೆ ಇನ್ಸ್ಕ್ರಿಪ್ಷನ್ ಅಥವಾ ಐಹೊಳೆ ಪ್ರಹಸ್ತಿ ಅಂತ ಕರೀತಾರೆ. ಇದನ್ನು ಐಹೊಳೆ ಪ್ರಹಸ್ತಿ ಅಂತ ಕರೀತಾರೆ. ಇದನ್ನು ಬರೆದಿದ್ಯಾರು ಅಂದರೆ ರವಿಕೀರ್ತಿ ಅಂತನೋ ಜೈನ ಕವಿ 634ರಲ್ಲಿ. ಇವರು ಇಮ್ಮಡಿ ಪುಲಕೇಶಿಯ ಸಮಕಾಲೀನರು. ಈ ಐಹೊಳಿ ಪ್ರಹಸ್ತಿಯಲ್ಲೇ ನರ್ಮದಾ ನದಿಯ ದಂಡೆಯ ಮೇಲೆ ಆದಂಥ ಕದನದ ಬಗ್ಗೆ ಉಲ್ಲೇಖ ಇದೆ. ಇದು ಮೇಗುತಿ ದೇವಾಲಯ ಅಂತ ಒಂದು ದೇವಾಲಯ ಇದೆ. ಎಲ್ಲಿದೆ? ಐಹೊಳೆಯಲ್ಲಿದೆ. ಈ ಐಹೊಳೆಯಲ್ಲಿರುವಂಥ ಮೇಗುತಿ ದೇವಾಲಯದ ಗೋಡೆಯ ಮೇಲೆ ಈ ಐಹೊಳೆ ಪ್ರಹಸ್ತಿಯನ್ನು ಈಗ ಇಡಲಾಗಿದೆ. ಸೊ ಈ ರವಿಕೀರ್ತಿ ಅನ್ನೋರು ಇಮ್ಮಡಿ ಪುಲಕೇಶಿಯ ಕಾಲದ ಕವಿಯಾಗಿದ್ದರು. ಇವರೊಬ್ಬ ಜೈನ ಕವಿ. ಇವರು ಬರೆದಂಥ ಐಹೊಳೆ ಪ್ರಹಸ್ತಿ. ಇದರಲ್ಲಿ ಇವರು ಕವಿ ಕಾಳಿದಾಸನ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾರೆ ಅಂತನೋ ಒಂದು ಪಾಯಿಂಟ್ ಇದೆ. ಇದನ್ನು ನೆನಪಿಟ್ಕೊಳ್ಳಿ. ಐಹೊಳೆ ಪ್ರಹಸ್ತೆ, ರವಿಕೀರ್ತಿ, ಇಮ್ಮಡಿ ಪುಲಕೇಶಿ, ನೆಕ್ಸ್ಟು ಕಾಳಿದಾಸನ ಬಗ್ಗೆ ಮೆನ್ಷನ್ ಮಾಡಿದ್ದು, ಮತ್ತು ಮೇಗುತಿ ದೇವಾಲಯ. ಇದು ಎಕ್ಸ್ಟ್ರಾ ಪಾಯಿಂಟ್ ನಿಮಗೆ. ನೆಕ್ಸ್ಟ್ ಅದೇ ಥರ ಈಗ ನಾನಿಲ್ಲಿ ಹೇಳಿದ್ದೆ ಪಲ್ಲವರು ಬದಾಮಿನ ವಶಪಡಿಸ್ಕೊಂಡಿದ್ರು ಅಂತ. ಆಮೇಲೆ ಇಮ್ಮಡಿ ಪುಲಕೇಶಿಯ ಮಗನಾದಂತಹ ವಿಕ್ರಮಾದಿತ್ಯ, 1ನೇ ವಿಕ್ರಮಾದಿತ್ಯ ಮತ್ತೆ ಚಾಲುಕ್ಯ ಕ್ಯಾಪಿಟಲ್ ಆದಂಥ ಬದಾಮಿನ ಮರು ವಶಪಡಿಸ್ಕೊತಾನೆ. ಮತ್ತೆ ಕಿಂಗ್ಡಮ್ನ ರೀಎಸ್ಟಾಬ್ಲಿಷ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ ನೋಡಿ, ಇಮ್ಮಡಿ ಪುಲಕೇಶಿ ಆದಮೇಲೆ ಬರೋದು ವಿಕ್ರಮಾದಿತ್ಯ 1. ಇಷ್ಟು ನೆನ್ಪಿಟ್ಕೊಳ್ಳಿ ನೀವು. ನೆಕ್ಸ್ಟ್ ವಿಕ್ರಮಾದಿತ್ಯ ಮಗ ಯಾರು ಅಂದರೆ ವಿನಯಾದಿತ್ಯ. ಇವರೆಲ್ಲ ತುಂಬ ಇಂಪಾರ್ಟೆಂಟ್ ಕಿಂಗ್ಸ್ ಇದ್ದಾರೆ. ಅವ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಜಾಸ್ತಿ ಇದೆ. ಸೊ ಪ್ಲೀಸ್ ರಿಮೆಂಬರ್ ದೀಸ್ ಥಿಂಗ್ಸ್. ವಿನಯಾದಿತ್ಯ ಕನೌಜ್ವರೆಗೂ ಹೋಗಿ ಕನೌಜನ ಗೆಲ್ತಾರೆ. ಕನೌಜ್ ಎಲ್ಲಿದೆ ಅಂದರೆ ಉತ್ತರ ಭಾರತದ ಈಗಿನ ಉತ್ತರ ಪ್ರದೇಶ ಅಥವಾ ಹರಿಯಾಣ ರೀಜನಲ್ಲಿರೋ ಕನೌಜ್ನ ಇವರು ವಿನಯಾದಿತ್ಯ ಗೆಲ್ತಾರೆ. ನೆಕ್ಸ್ಟ್ ನೆಕ್ಸ್ಟ್ ಈವನ್ ಈ ವಿನಯಾದಿತ್ಯ ಇದ್ದಾರಲ್ಲ, ಇವರು ತಮ್ಮ ಆಸ್ಥಾನದ ಬಗ್ಗೆ ಅಥವಾ ತಮ್ಮ ಸಾಮ್ರಾಜ್ಯದ ಬಗ್ಗೆ ತಿಳಿಪಡಿಸಲು ಕಾಂಬೋಡಿಯಾಗೆ ಮತ್ತು ಈ ಸೌತ್ ಏಷ್ಯನ್ ನೇಷನ್ಸಿಗೆ ತಮ್ಮದು ರಾಯಭಾರಿಗಳನ್ನು ಕಳಿಸಿರ್ತಾರೆ ಅನ್ನೋ ಒಂದು ಪಾಯಿಂಟ್ ಇದೆ. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ವಿಜಯಾದಿತ್ಯ ಅಂತ ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ವಿನಯಾದಿತ್ಯ ನಂತರ ವಿಜಯಾದಿತ್ಯ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಜಯಾದಿತ್ಯ ಸಕ್ಸೀಡೆಡ್ ಹಿಮ್. ದ ಅರಬ್ಸ್ who had conquered Sindh under leadership of Muhammad Qasim tried to make inroads to Deccan. ಇದು ಏನು ಹೇಳ್ತಿದ್ದಾರೆ ಅಂದರೆ 8ನೇ ಶತಮಾನದಲ್ಲಿ ಅರಬ್ಬರು ಸಿಂಧನ್ನ ಗೆಲ್ಲಬೇಕು ಅಂಥೇಳಿ ಸಿಂಧ್ ಮೇಲೆ ಅಟ್ಯಾಕ್ ಮಾಡಿದಾಗ ಭಾರತವನ್ನು ಡಿಫೆಂಡ್ ಮಾಡ್ಕೊಂಡವ್ರು ಯಾರು ಅಂದರೆ ಚಾಲುಕ್ಯ ಡೈನಾಸ್ಟಿಯವರು. ಅಂಡರ್ ವಿಜಯಾದಿತ್ಯ ಇವರ ಸಾಮಂತರಾದಂತಹ ಈ ಚಾಲುಕ್ಯರ ಸಾಮಂತರು ಇದನ್ನು ಡಿಫೆಂಡ್ ಮಾಡ್ಕೋತಾರೆ. ಸಿಂಧಲ್ಲಿ ಅರಬ್ಬರ ಆಡಳಿತ ಬರದೇ ಇರೋ ಥರ ನೋಡ್ಕೋತಾರೆ. ಸೊ ಇದು ನಮಗೆ ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಮುಂದೆ 2ನೇ ವಿಕ್ರಮಾದಿತ್ಯ ಬರೋದು. ನೆಕ್ಸ್ಟ್ 2ನೇ ವಿಕ್ರಮಾದಿತ್ಯ. ಇವರು 2ನೇ ವಿಕ್ರಮಾದಿತ್ಯ ಪಲ್ಲವರನ್ನು ಕಂಚಿಲ್ ಸೋಲಿಸ್ತಾರೆ. ಆದರೆ ಇಲ್ಲೇನು ಅಂದರೆ ಈಗ ಇಮ್ಮಡಿ ಪುಲಕೇಶಿನ ಸೋಲಿಸಿದಾಗ ಪಲ್ಲವರು ಬಂದು ಬದಾಮಿನ ಲೂಟಿ ಹೊಡ್ಕೊಂಡು ಹೋಗಿರ್ತಾರೆ. ಎಲ್ಲ ಲೂಟಿ ಮಾಡಿ ಹಾಳು ಮಾಡಿ ಹೋಗಿರ್ತಾರೆ. ಬಟ್ ಇವನು 2ನೇ ವಿಕ್ರಮಾದಿತ್ಯ ಪಲ್ಲವರನ್ನು ಸೋಲಿಸಿ ಕಂಚಿ ಗೆದ್ರೂ ಅದನ್ನು ಲೂಟಿ ಮಾಡದೆ ಅವ್ರನ್ನ ಹಾಗೆ ಮತ್ತೆ ಅವರು ಪುನಃಸ್ಥಾಪನೆ ಮಾಡಿ ವಾಪಸ್ ಹಾಗೆ ಬರ್ತಾನೆ. ಸೊ ಇದು ಕನ್ನಡಿಗರ ದೊಡ್ಡ ಗುಣನ ತೋರಿಸುತ್ತೆ. ನೆಕ್ಸ್ಟ್ ಈ ವಿಕ್ರಮಾದಿತ್ಯನ ಇಬ್ಬರು ಹೆಂಡತಿಯರು ಲೋಕಮಹಾದೇವಿ ಮತ್ತು ತ್ರೈಲೋಕ್ಯ ಮಹಾದೇವಿ ಅನ್ನೋರು ವಿರೂಪಾಕ್ಷ ಮಂದಿರ ಮತ್ತು ಮಲ್ಲಿಕಾರ್ಜುನ ಮಂದಿರ ಅಂತ 2 ಇಂಪಾರ್ಟೆಂಟ್ ಟೆಂಪಲ್ಸ್ ಇದು.
ವಿರೂಪಾಕ್ಷ ಟೆಂಪಲ್ ಆ್ಯಂಡ್ ಮಲ್ಲಿಕಾರ್ಜುನ ಟೆಂಪಲ್ ಇದೆರಡನ್ನೂ ಪಟ್ಟದ ಕಲ್ಲಲ್ಲಿ ಕಟ್ಟಿಸ್ತಾರೆ. ಇದು ಇನ್ನೂ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಪಟ್ಟದ ಕಲ್ಲಲ್ಲಿ ಈ ಎರಡೂ ಮಂದಿರ ಇದೆ. ಇದನ್ನು ಎಕ್ಸಾಮಿಗೆ ಕೇಳಿದರೂ ಕೇಳ್ಬೋದು ನಿಮಗೆ. ಓಕೆ, ಏನಂತ ವಿರೂಪಾಕ್ಷ ಟೆಂಪಲ್ ಆ್ಯಂಡ್ ಮಲ್ಲಿಕಾರ್ಜುನ ಟೆಂಪಲ್ ಎಲ್ಲಿದೆ ಅಂತ ಕೇಳಿದ್ರು ಕೇಳ್ಬೋದು. ನೆಕ್ಸ್ಟ್, ಯಾಕಂದರೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ, ಯುನೆಸ್ಕೋ ಸೈಟ್ ಕೂಡ ಪಟ್ಟದಕಲ್ಲು. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಆಮೇಲೆ ಚಾಲುಕ್ಯರ ಕೊನೆಯ ರಾಜ ಯಾರು ಅಂದರೆ ಕೀರ್ತಿವರ್ಮ, ಎರಡನೇ ಕೀರ್ತಿವರ್ಮ. ನೆಕ್ಸ್ಟ್, ಇಲ್ಲಿಗೆ ಬಾದಾಮಿ ಚಾಲುಕ್ಯರದ್ದು ಮುಗೀತು. ಈ ಹ್ಯಾಂಡ್ಬುಕ್ಕಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟು ಮಾತ್ರ. ಬಟ್ ನೀವು ಕರ್ನಾಟಕ ಹಿಸ್ಟ್ರಿಲಿ ಹೋಗಿ ಬಾದಾಮಿ ಚಾಲುಕ್ಯರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ಇನ್ನೂ ಇನ್ಫಾರ್ಮೇಷನ್ ಓದಿ. ಯಾಕಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಚಾಲುಕ್ಯರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಲಿಟ್ರೇಚರ್ ಅಂತ ಒಂದು ಬೇರೆ ಚಾಪ್ಟರ್ ಇದೆ, ಅಲ್ಲಿ ಚಾಲುಕ್ಯರ ಕಾಲದ ಆದಂಥ ಕೆಲವೊಂದು ಲಿಟ್ರೇಚರ್ ಬಗ್ಗೆ ಮತ್ತೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಇದೆ ಇಲ್ಲಿ. ಸೊ ನೀವು ಇದನ್ನು ಇಂಪಾರ್ಟೆಂಟ್, ನೀವು ಇದನ್ನು ನೋಡದೆ ಹೋದರೆ ಎಷ್ಟೋ ಒಂದು ಬೇರೆ ಬೇರೆ ಪಾಯಿಂಟ್ಸ್ ಕೂಡ ಮಿಸ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಆದಮೇಲೆ ಬರೋವಂಥವ್ರು ಯಾರು ಅಂದರೆ ರಾಷ್ಟ್ರಕೂಟರು, ಮಳಕೇಡದ ರಾಷ್ಟ್ರಕೂಟರು ಅಂತ. ಈ ಮಳಕೇಡ ವರ್ಡ್ ನೋಡಿದ ತಕ್ಷಣ ನಿಮಗೆ ಒಂದು ಪಾಯಿಂಟ್ ನೆನಪಾಗ್ಬೋದು. ನಾನು 2ನೇ ಕ್ಲಾಸಲ್ಲಿ ಒಂದು ಪಾಯಿಂಟ್ ಹೇಳಿದ್ದೆ, ಏನಂದರೆ ಕರ್ನಾಟಕಕ್ಕೆ 2 ಎನ್ಕ್ಲೇವ್ಸ್ ಇದೆ ಅಂತ ಹೇಳಿದ್ದೆ ನಾನು. ಎನ್ಕ್ಲೇವ್ಸ್ 2 ಇದೆ ಅಂತ ಹೇಳಿದ್ದೆ. ಈ 2 ಎನ್ಕ್ಲೇವಲ್ಲಿ ಒಂದು ಈ ಮಳಕೇಡ್ ಅಂತ ಹೇಳಿದ್ದೆ. ಇನ್ನೊಂದು ಎನ್ಕ್ಲೇವ್ ಯಾವುದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ತಿಳಿಸ್ಲೇಬೇಕು ನೀವು, ಇಲ್ಲಾಂದರೆ ಈ ಕ್ಲಾಸ್ ನೋಡಿಲ್ಲ ಅಂತ ಅರ್ಥ. ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್, ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ಥರದ ಕ್ವಶನ್ಸ್ ಕೇಳ್ತಾರೆ. ಓಕೆ, ಎನ್ಕ್ಲೇವ್ಸ್ ಒಂದು ಮಳಕೇಡ, ಇನ್ನೊಂದು ಯಾವುದು ಅಂತ ಅನ್ನೋದನ್ನು ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್, ಈ ಅಜಂತ ಎಲ್ಲೋರಾದಲ್ಲಿರುವಂಥ ಕೈಲಾಸ ಟೆಂಪಲ್ ಇದೆಯಲ್ಲ, ಎಲ್ಲೋರಾದಲ್ಲಿರುವಂಥ ಕೈಲಾಸ ಟೆಂಪಲ್, ಅದನ್ನು ಕಟ್ಸಿದ್ದು ಯಾರು ಅಂದರೆ ಕೃಷ್ಣ 1, ರಾಷ್ಟ್ರಕೂಟರ ರಾಜ ಅವರು. ಕೃಷ್ಣ 1ನ ಮಗ ಯಾರು ಅಂದರೆ ಧ್ರುವ. ಕೃಷ್ಣ, ನೆಕ್ಸ್ಟ್ ಅದಾದಮೇಲೆ ಧ್ರುವ. ಈ ಧ್ರುವ ಇವರೆಲ್ಲ ಇಂಪಾರ್ಟೆಂಟ್ ರಾಜರ ಆಗ್ತಾರೆ. ಸೊ ಪ್ಲೀಸ್ ನೋಡ್ಕೊಳ್ಳಿ ಇವ್ರ ಬಗ್ಗೆ. ಈ ಧ್ರುವ ಕೂಡ ನಾರ್ತ್ ಇಂಡಿಯಾ ಪೂರ್ತಿ ಗುರ್ಜರ ಪ್ರತಿಹಾರನ್ನು ಸೋಲಿಸಿ ಬಂಗಾಳವನ್ನು ಗೆಲ್ತಾರೆ. ಆಮೇಲೆ ಕನೌಜು ಕೂಡ ವಶಪಡಿಸ್ಕೋತಾರೆ. ಈ ಧ್ರುವನ ಮಗ ಯಾರು ಅಂದರೆ 3ನೇ ಗೋವಿಂದ. ಸೊ KDG ಅಂತ ನೆನ್ಪಿಟ್ಕೊಳ್ಳಿ. ಇದು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಓಕೆ, 3ನೇ ಗೋವಿಂದ. ಈ 3ನೇ ಗೋವಿಂದ ಕೂಡ ನಾಗಭಟ್ಟ ಅನ್ನೋ 2ನೇ ನಾಗಭಟ್ಟ ಅನ್ನೋ ರಾಜನ, ಆಮೇಲೆ ಧರ್ಮಪಾಲನ, ಆಮೇಲೆ ಕನೌಜನ ಗೆಲ್ತಾನೆ. ಓಕೆ, ಇವರೆಲ್ಲ ನಾರ್ತ್ ಇಂಡಿಯಾನ ಆಳದಂಥ ರಾಜರು, ರಾಷ್ಟ್ರಕೂಟರು. ಓಕೆ, ಇಲ್ಲಿ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ತ್ರೈಸಮುದ್ರ ತೋಯಪೀತ ವಾಹನ ಅಂತನೋ ಒಂದು ಬಿರುದಿತ್ತು ಇವರಿಗೆ. ತ್ರೈಸಮುದ್ರ ತೋಯಪೀತ ವಾಹನ ಅಂತ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ. ಅಂದರೆ ಏನಂದರೆ ಹಿಸ್ ಹಾರ್ಸಸ್ ಡ್ರ್ಯಾಂಕ್ ದ ಐಸಿ ಲಿಕ್ವಿಡ್ ಬಬ್ಲಿಂಗ್ ಇನ್ ಹಿಮಾಲಯಾಸ್ ಅಂತ. ಹಿಮಾಲಯದ ತಪ್ಪಲಿನಲ್ಲಿರುವಂಥ ನೀರನ್ನು ಕುಡಿದಂಥ ಕುದುರೆಗಳನ್ನು ಹೊಂದಿದವನು ಯಾರು ಅಂತ ಕೇಳಿದಾಗ ಈ ಗೋವಿಂದ, 3ನೇ ಗೋವಿಂದ ಅನ್ನೋದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದೇ ಇವ್ರದ್ದು ಈ ರಾಷ್ಟ್ರಕೂಟರ ಆಡಳಿತವನ್ನು ನಾವೇನಂತ ಕರಿತೀವಿ, ದ ಏಜ್ ಆಫ್ ಇಂಪೀರಿಯಲ್ ಕರ್ನಾಟಕ ಅಂತ ಕರಿತೀವಿ ನಾವು. ಅಂದರೆ ಕರ್ನಾಟಕದ ರಾಜರು ಕನ್ನಡ ನಾಡು ಅಥವಾ ಸೌತ್ ಇಂಡಿಯನ್ ಬಿಟ್ಟು ಮೇಲೆ ಹೋಗಿ ಉತ್ತರ ಭಾರತವನ್ನು ಕೂಡ ಆಳಿದಂಥ ಟೈಮ್ ಇದು ಅಂತ ಮೆನ್ಷನ್ ಮಾಡ್ತಾರೆ ಇತಿಹಾಸಕಾರರು. ನೆಕ್ಸ್ಟ್ ಇಂಪಾರ್ಟೆಂಟ್ ರಾಜ ಯಾರು ಇವರು ರಾಷ್ಟ್ರಕೂಟರಲ್ಲಿ ಅಂದರೆ ಅಮೋಘವರ್ಷನ್ ನೃಪತುಂಗ. ಇವನು ಅಮೋಘವರ್ಷನ್ ನೃಪತುಂಗ 3ನೇ ಗೋವಿಂದನ ಮಗ. ಸೊ ಇಲ್ಲಿ ಕೃಷ್ಣ 1 ಆಯಿತು, ಧ್ರುವ ಆಯಿತು, ಗೋವಿಂದ ಆಯಿತು. ನೆಕ್ಸ್ಟ್ ಅದಾದಮೇಲೆ ಅಮೋಘವರ್ಷನ್ ನೃಪತುಂಗ. KDGA ಅಂತ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಹಾಗಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಅಮೋಘವರ್ಷನ್ ನೃಪತುಂಗ 3ನೇ ಗೋವಿಂದನ ಮಗ. ಪುರುಷ ಟೆಂಪಲ್ ಎಲ್ಲಿದೆ ಅಂತ ಕೇಳಿದ್ರು ಕೇಳ್ಬೋದು. ಇದು ಚಿತ್ರ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಯೂಶ್ವಲಿ UPSCಲಿ ಹೆಂಗೆ ಮಾಡ್ತಾರೆ ಅಂದರೆ, UPSC ಸಿವಿಲ್ ಸರ್ವಿಸ್ IAS ಎಕ್ಸಾಮಲ್ಲಿ NCERTಲಿ ಯಾವುದು ಪಿಕ್ಚರ್ ಕೊಟ್ಟಿರ್ತಾರೆ ಆ ಪಿಕ್ಚರಲ್ಲಿ ಕೆಳಗಡೆ ಇರೋ ಹೆಸರನ್ನ ತೆಗೆದು ಇದು ಎಲ್ಲಿದೆ ಅಂತ ಯೂಶ್ವಲಿ ಕೇಳ್ತಾರೆ. ಸೊ UPSC ಓದಂಥವ್ರು ಯಾರು ಆಫೀಸರ್ಸ್ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಸಿಂಪಲ್ ಇಲ್ಲಿಂದ ಪುರುಷ ಟೆಂಪಲ್, ಮ್ಯಾಚ್ ದ ಫಾಲೋಯಿಂಗಲ್ಲಿ 3 ಟೆಂಪಲ್ ಕೊಡ್ತಾರೆ, 3 ಜಾಗ ಕೊಡ್ತಾರೆ. ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಅಮೋಘವರ್ಷನ್ ನೃಪತುಂಗನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅಮೋಘವರ್ಷನ್ ನೃಪತುಂಗ
ಅವನೇ ಒಬ್ಬ ಸ್ಕಾಲರ್ ಆಗಿದ್ದ. ಆಮೇಲೆ ಇವನ ಆಸ್ಥಾನದಲ್ಲಿ ಜೈನ ಕವಿಗಳಾದಂಥ ಸ್ಕಾಲರ್ಸ್ ಆದಂಥ ವೀರಸೇನ, ಜೀನಸೇನ, ಗುಣಭದ್ರ ಮತ್ತು ಇದು ಶಕ್ತಾಯನ ಅನ್ನೋ ಒಬ್ಬ ಗ್ರಾಮೇರಿಯನ್ ಇದ್ದ, ಅಂದರೆ ವ್ಯಾಕರಣ ಶಾಸ್ತ್ರವನ್ನು ಪಡೆದಂಥವರು. ನೆಕ್ಸ್ಟ್ ಮ್ಯಾಥಮೆಟಿಷಿಯನ್ ಮಹಾವೀರಾಚಾರ್ಯರ ಬಗ್ಗೆ ನೀವು ಕೇಳಿರ್ತೀರ. ಈಸ್ ಅ ಗ್ರೇಟ್ ಮ್ಯಾಥಮೆಟಿಷಿಯನ್. ಓಕೆ, ನೆಕ್ಸ್ಟ್ ಇವನ ಆಸ್ಥಾನದಲ್ಲೇ ಇದ್ದಂಥ ಕವಿ ಆದಂಥ ಶ್ರೀ ವಿಜಯ ಕವಿರಾಜ ಮಾರ್ಗನ ಬರೀತಾನೆ ಕ್ರಿಸ್ತಶಕ 1850ರಲ್ಲಿ. ಇದು ಕನ್ನಡದ ಮೊದಲ ಗದ್ಯ ಗ್ರಂಥವಾಗಿದೆ. ಓಕೆ, ಇದೆಲ್ಲ ನಿಮ್ಗೆ ಗೊತ್ತಿರೋ ಪಾಯಿಂಟ್. ನೆಕ್ಸ್ಟ್ ಅದಾದಮೇಲೆ ಅಮೋಘವರ್ಷನ್ ನೃಪತುಂಗ ಆದಮೇಲೆ ಬರುವಂಥವನು ಇಂದ್ರ, ಮೂರನೇ ಇಂದ್ರ. ಇವನು ಕೂಡ ಉತ್ತರ ಕರ್ನಾಟಕ ಆಳ್ತಾನೆ. ಆಮೇಲೆ ಈ ರಾಷ್ಟ್ರಕೂಟರ ಸಾಮಂತ ಅರಸಾದಂಥ ಅರಿಕೇಸರಿ, ಇವನ ಆಸ್ಥಾನದಲ್ಲಿ ಸೋಮದೇವ ಅನ್ನೋ ಒಬ್ಬ ಕವಿ, ಮತ್ತು ನಮಗೆಲ್ಲ ಗೊತ್ತಿರೋ ಥರ ಪಂಪ, ಇವನು ಅರಿಕೇಸರಿ ಆಸ್ಥಾನದಲ್ಲಿರ್ತಾನೆ. ಇವರು ರಾಷ್ಟ್ರಕೂಟರ ಸಾಮಂತ ರಾಜರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕನ್ನಡ ರಾಜರ ಬಗ್ಗೆ ಈ ಪೂರ್ತಿ ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ರಾಜರು ಯಾವ್ಯಾವ ಥರ ನಾರ್ತ್ ಇಂಡಿಯನ್ ಆಳಿದ್ರು, ಆಮೇಲೆ ಅರಬ್ಬರ ಇನ್ವೇಷನ್ ತಡೆದ್ರು, ಅವರ ಶೌರ್ಯತ್ವವನ್ನು ಹೇಳ್ತಾ ಇರಬೇಕಾದ್ರೆ ಇಲ್ಲೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಪ್ಲೀಸ್ ಇದನ್ನೊಂದು ಸರಿ ನೋಡಿ. ಒನ್ ಸಚ್ ಕನ್ನಡ ವಾರಿಯರ್ ಫೌಂಡೆಡ್ ಸೇನಾ ಡೈನಾಸ್ಟಿ ಆಫ್ ಬೆಂಗಾಲ್ ಆ್ಯಂಡ್ ಅನದರ್ ವಾರಿಯರ್ ಫೌಂಡೆಡ್ ಕರ್ನಾಟ ಡೈನಾಸ್ಟಿ ಆಫ್ ಮಿಥಿಲಾ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನಾಳೆ ಯಾವುದಾದ್ರು ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೋದು, 2 ಸ್ಟೇಟ್ಮೆಂಟ್ ಮಾಡಿ. ಏನಂದರೆ ಸೇನಾ ಡೈನಾಸ್ಟಿ ಅಂತ ಬರುತ್ತೆ ಗೊತ್ತಾ ನಿಮಗೆ. ಈಗ ಪಾಲ ಡೈನಾಸ್ಟಿ ಆದಮೇಲೆ ನಾರ್ತ್ ಇಂಡಿಯಾದಲ್ಲಿ ಬೆಂಗಾಲ್ ರೀಜನಲ್ಲಿ ಪಾಲ ಡೈನಾಸ್ಟಿ ಇರುತ್ತೆ. ಧರ್ಮಪಾಲ ಅವರೆಲ್ಲ ಬರ್ತಾರಲ್ಲ, ಈಗ ನಳಂದ ಡೈನಾಸ್ಟಿ ಎಲ್ಲ ಕಟ್ಟಿಸಿದವರು, ಕುಮಾರಪಾಲ, ಧರ್ಮಪಾಲ ಅಂತೆಲ್ಲ ಬರ್ತಾರೆ. ಪಾಲ ಡೈನಾಸ್ಟಿ ಆದಮೇಲೆ ಬರೋದು ಯಾವುದು ಅಂದರೆ ಸೇನಾ ಡೈನಾಸ್ಟಿ. ಈ ಸೇನಾ ಡೈನಾಸ್ಟಿ ಕರ್ನಾಟಕ ಮೂಲದವರು ಕಟ್ಟಿಸಿದ್ದು ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಅದೇ ಥರ ಕರ್ನಾಟ ಡೈನಾಸ್ಟಿ ಅಂತ ಒಂದು ಮಿಥಿಲಾ, ನೀವು ಮಿಥಿಲಾ ಆರ್ಟ್ ಬಗ್ಗೆ ಕೇಳಿರ್ತೀರ. ಮಿಥಿಲಾ ಅಂದರೆ ಬಿಹಾರ್ ರೀಜನಲ್ಲಿರುವಂಥ ಒಂದು ರೀಜನ್. ಓಕೆ, ಈಗ ಹೆಂಗೆ ನಮ್ಮ ನಾರ್ತ್ ಕರ್ನಾಟಕ ಒಂದು ರೀಜನ್ ಇದೆ, ಆ ಥರ ಮಿಥಿಲಾ ಅನ್ನೋ ಒಂದು ರೀಜನ್ ಇದೆ. ಆ ರೀಜನ್ನ ಆಳದಂಥ ಕರ್ನಾಟ ಡೈನಾಸ್ಟಿ ಕೂಡ ಕನ್ನಡದ ಮೂಲದವರು ಇವರು ಅನ್ನೋ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಇದು ಕರ್ನಾಟಕ ಹ್ಯಾಂಡ್ಬುಕ್, ಸೊ ಅಫಿಷಿಯಲ್ ಸೋರ್ಸ್ ಇರೋದ್ರಿಂದ ಇದು ನೀವು ನಂಬಲೇಬೇಕಾಗುತ್ತೆ. ಕರ್ನಾಟಕ ಗೌರ್ಮೆಂಟ್ದು ಅಫಿಷಿಯಲ್ ಸೋರ್ಸ್ ಇದು. ನೆಕ್ಸ್ಟ್ ದಶಾವತಾರ ಟೆಂಪಲ್ ಎಲ್ಲಿದೆ? ಎಲ್ಲೋರಾದಲ್ಲಿದೆ. ಜೋಗೇಶ್ವರ ಟೆಂಪಲ್ ಎಲ್ಲಿದೆ? ಬಾಂಬೆ, ನಿಯರ್ ಬಾಂಬೆ. ಎಲಿಫೆಂಟಾ ಕೇವ್ಸ್ ಇದೆಯಲ್ಲ, ಅಲ್ಲಿ ಈ ಟೆಂಪಲ್ ಇದೆ. ನೆಕ್ಸ್ಟ್ ಅರಬ್ ಟ್ರಾವೆಲರ್ ಸುಲೇಮಾನ್ ಅನ್ನೋನು ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್. ಫಾರಿನ್ ವಿಸಿಟರ್ಸ್ ಬಗ್ಗೆ ಎಲ್ಲ ಎಕ್ಸಾಮಲ್ಲೂ ಕ್ವಶನ್ ಕೇಳಿರ್ತಾರೆ. ಸೊ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅಂದರೆ ರಾಷ್ಟ್ರಕೂಟರ ಆಸ್ಥಾನಕ್ಕೆ. ನಿಮಗೆ ರಾಜ, ಐ ಕ್ಯಾನ್ ಟೆಲ್ ದಿಸ್, ಬಟ್ ರಾಜ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಈಗ ನಮ್ದು ಯಾವ್ದಾಯ್ತು? ಒಂದು ಬಾದಾಮಿ ಚಾಲುಕ್ಯರಾಯಿತು, ಆಮೇಲೆ ರಾಷ್ಟ್ರಕೂಟರು, ಮೊಳಕೆಡದ ರಾಷ್ಟ್ರಕೂಟರಾಯಿತು. ಅದಾದಮೇಲೆ ಬರುವಂಥದ್ದು ಕಲ್ಯಾಣಿಯ ಚಾಲುಕ್ಯರು. ಓಕೆ, ನೆಕ್ಸ್ಟ್ ಕಲ್ಯಾಣಿಯ ಚಾಲುಕ್ಯರು ರಾಷ್ಟ್ರಕೂಟರ ನಂತರ ಬರ್ತಾರೆ. ಇವರ ಮೂಲ ಸ್ಥಾಪಕ ಯಾರು? ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಅಂದರೆ 2ನೇ ತೈಲಪ. ನೀವು ನಮ್ಮ ನಾಡಗೀತೆಯಲ್ಲಿ ಕೇಳಬೇಕಾದ್ರೆ ತೈಲಪ ಹೊಯ್ಸಳರ ಆಳಿದ ನಾಡು ಅಂತ ಕೇಳ್ತಿರಲ್ಲ, ತೈಲಪ ಯಾರು? ಈ ತೈಲಪ ಅಂದರೆ 2ನೇ ತೈಲಪ. ಇದು ನೆನಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಕ್ವಶನ್ ಹೆಂಗಿರುತ್ತೆ ಅಂದರೆ KPSC ಎಕ್ಸಾಮಲ್ಲಿ ಚಾಲುಕ್ಯ ಮನೆತನವನ್ನು ಸ್ಥಾಪಿಸಿದವರು ಯಾರು? 1ನೇ ತೈಲಪ, 2ನೇ ತೈಲಪ, 3ನೇ ತೈಲಪ, 4ನೇ ತೈಲಪ ಅಂತ ಕೊಟ್ಬಿಡ್ತಾರೆ. ನೀವು ಬೇಕಿದ್ರೆ KAS ಎಕ್ಸಾಮಲ್ಲಿ 2020 ನಡೆದಂಥ ಒಂದು ಎಕ್ಸಾಮಲ್ಲಿ KAS ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನು? ಮದಕರಿ ನಾಯಕ ಅಂತ ನಾವೆಲ್ಲ ಕೇಳಿದ್ದೀವಿ. ಚಿತ್ರದುರ್ಗದ ಮದಕರಿ ನಾಯಕ ಹೈದರಾಲಿಯ ಸೇನೆಯನ್ನು ಸೋಲಿಸಿದ ಅಂತ. ಈ ಮದಕರಿ ನಾಯಕ ಎಷ್ಟನೇ ಮದಕರಿ ನಾಯಕ ಅಂತ ಕ್ವಶನ್ ಕೇಳಿದ್ದಾರೆ. ಮದಕರಿ ನಾಯಕ 1, ಮದಕರಿ ನಾಯಕ 2, ಮದಕರಿ ನಾಯಕ 3 ಅಂತ. ಸೊ ಅದಕ್ಕೆ ಫೋಕಸ್ ಆನ್ ದಿಸ್ 2ನೇ ತೈಲಪ. ಓಕೆ, ಹಿ ಈಸ್ ದ ಫಸ್ಟ್ ರೂಲರ್ ಆಫ್ ದಿಸ್ ಡೈನಾಸ್ಟಿ. ನೆಕ್ಸ್ಟ್ ಹಿಸ್ ಸನ್ ಸತ್ಯಾಶ್ರಯ ಇರಿವ ಬೆಡಂಗ ಅಂತ ಕರೀತಾರೆ ಇವ್ರನ್ನ. ಸತ್ಯಾಶ್ರಯ ಇರಿವ ಬೆಡಂಗ ಪ್ಯಾಟ್ರನೈಸ್ ದ ಗ್ರೇಟ್ ಕನ್ನಡ ಪೊಯೆಟ್ ರನ್ನ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ರನ್ನನ ಆಶ್ರಯದಾತ ಯಾರು ಅಂದರೆ ರನ್ನನ ಆಶ್ರಯದಾತ ಯಾರು ಅಂದರೆ ಸತ್ಯಾಶ್ರಯ ಇರಿವ ಬೆಡಂಗ. ರನ್ನ ಬರೆದಂಥ
ಬುಕ್ ಯಾವುದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವತ್ತು ಕಮೆಂಟ್ ಜಾಸ್ತಿ ಹೇಳ್ತಾ ಇದ್ದೀನಿ ನಿಮಗೆ, ಸೊ ಪ್ಲೀಸ್ ಕಮೆಂಟ್ ಮಾಡಿ. ಯಾವುದಕ್ಕಾದರೂ ಒಂದೆರಡಕ್ಕಾದರೂ ಕಮೆಂಟ್ ಮಾಡಿ. ರನ್ನ ಬರೆದಂಥ ಬುಕ್ಸ್ ಯಾವ್ದ್ಯಾವುದು ಅಂತ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಸೋಮೇಶ್ವರ ಒಂದನೇ ಸೋಮೇಶ್ವರ ಅಂತ ಕರೀತಾರೆ. ಒಂದನೇ ಸೋಮೇಶ್ವರ ಇವನು ಕಲ್ಯಾಣವನ್ನು ರಾಜಧಾನಿಯಾಗಿ ಮಾಡ್ತಾನೆ. ಒಂದನೇ ಸೋಮೇಶ್ವರ. ಈ ಕಲ್ಯಾಣ ಯಾವುದು ಅಂದರೆ ಬಸವ ಕಲ್ಯಾಣ ಇದೆಯಲ್ಲ ಈಗ ಬೀದರ್ ಜಿಲ್ಲೆಯಲ್ಲಿ, ಸೊ ಅದು ಬಸವ ಕಲ್ಯಾಣ. ಒಂದನೇ ಸೋಮೇಶ್ವರ ಚೋಳರ ರಾಜನಾದಂಥ ರಾಜಾದಿರಾಜನನ್ನು ಸೋಲಿಸ್ತಾನೆ. ಓಕೆ, ನೆಕ್ಸ್ಟ್ ಇವನ ಮಗನಾದಂಥ 6ನೇ ವಿಕ್ರಮಾದಿತ್ಯ. ಈ ಪಾಯಿಂಟ್ ಇಂಪಾರ್ಟೆಂಟ್. 6ನೇ ವಿಕ್ರಮಾದಿತ್ಯ ಗ್ರೇಟೆಸ್ಟ್ ರೂಲರ್ ಆಫ್ ಕಲ್ಯಾಣಿ ಚಾಲುಕ್ಯ ಇವರು. ಸೊ 6ನೇ ವಿಕ್ರಮಾದಿತ್ಯ ಹೂ ಇಶ್ಯೂಡ್ ಮೋರ್ ದೆನ್ 1000 ಇನ್ಸ್ಕ್ರಿಪ್ಷನ್ಸ್ ಇನ್ ಆ್ಯಸ್ ಅ ಕಿಂಗ್. 1000 ಶಾಸನಗಳನ್ನು ಈ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಹೊರಡಿಸಲಾಗುತ್ತೆ. ಇವನು 6ನೇ ವಿಕ್ರಮಾದಿತ್ಯ ವಿಕ್ರಮ ಶಕೆಯನ್ನು ಆರಂಭ ಮಾಡ್ತಾನೆ. ಓಕೆ, ಇದು ಕೂಡ ಕ್ವಶನ್ ಕೇಳ್ಬೋದು. ವಿಕ್ರಮ ಶಕೆಯನ್ನು ಆರಂಭ ಮಾಡಿದಂಥ ರಾಜ ಯಾರು? 1ನೇ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯ, 5ನೇ ವಿಕ್ರಮಾದಿತ್ಯ. ಸೊ ಕ್ವಶನ್ ಟಫ್ ಮಾಡಬೇಕು ಅಂದಾಗ ಇಷ್ಟರಲ್ಲೇ ಆಟ ಆಡ್ತಾರೆ ಅವರು. 6ನೇ ವಿಕ್ರಮಾದಿತ್ಯ ವಿಕ್ರಮ ಶಕೆಯನ್ನು ಸ್ಟಾರ್ಟ್ ಮಾಡ್ತಾನೆ. ನಿಮಗೆ ವಿಜ್ಞಾನೇಶ್ವರ ಅನ್ನೋ ಒಬ್ಬ ಜ್ಯೂರಿಸ್ಟ್ ಅಥವಾ ನ್ಯಾಯವಾದಿ, ಈ ವಿಜ್ಞಾನೇಶ್ವರನ ವಿಜ್ಞಾನೇಶ್ವರನ ಮಿತಾಕ್ಷರ ಅಂತ ಒಂದು ಬುಕ್ ಫೇಮಸ್ ಇದೆ. ಇದು ಕೂಡ UPSCಲಿ ಆದಂಥ ಪ್ರೀವಿಯಸ್ ಇಯರ್ ಕ್ವಶನ್. ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಮಿತಾಕ್ಷರ ಆ್ಯಂಡ್ ದಯಾಭಾಗ. ಮಿತಾಕ್ಷರ ಆ್ಯಂಡ್ ದಯಾಭಾಗ ಇದು ಯಾವ ರಿಲೇಟೆಡ್ ಬುಕ್ ಅಂತ ಕೇಳಿದ್ದಾರೆ. ಅಂದರೆ ಆಪ್ಷನ್ 1 ಏನು ಲಾ, ಆಪ್ಷನ್ 2 ಹಿಸ್ಟ್ರಿ, ಆಪ್ಷನ್ 3 ಏನು ಮ್ಯೂಸಿಕ್. ಈ ಥರ ಆಪ್ಷನ್ ಸೆಟ್ ಮಾಡಿದ್ದಾರೆ. ಸೊ ಈ ಥರ ಸೆಟ್ ಮಾಡಿದಾಗ ಗೊತ್ತಿಲ್ಲ ಅಂದರೆ ಹೋಯ್ತು. ಸೊ ಮಿತಾಕ್ಷರ ಮತ್ತು ದಯಾಭಾಗ ಅನ್ನೋದು 2 ಹಿಂದೂ ಲಾಗಳಿಗೆ ಸಂಬಂಧಪಟ್ಟಂಥ ಬುಕ್ಸ್ ಇದು. ಸೊ ಈ ವಿಜ್ಞಾನೇಶ್ವರ ಯಾರ ಆಸ್ಥಾನದಲ್ಲಿ ಇದ್ದ ಅಂದರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮಿತಾಕ್ಷರ ಮತ್ತು ದಯಾಭಾಗ. ಸೊ ಇದೆರಡು ಹಿಂದೂ ಲಾ. ಇದು ವಿಜ್ಞಾನೇಶ್ವರ ಬರೆದಿದ್ದು ಈ ಮಿತಾಕ್ಷರ ಮಾತ್ರ. ಓಕೆ, ಈಗ ಹೆಂಗೆ ಕಾನ್ಸ್ಟಿಟ್ಯೂಷನ್ ಇದೆ ಆ ಥರ ಆ ಕಾಲದಲ್ಲಿ ಮಿತಾಕ್ಷರ ಅನ್ನೋದು ಹೇಗೆ ನಡವಳಿಕೆ ಇರಬೇಕು, ನ್ಯಾಯ ಹೇಗೆ ಕೊಡಬೇಕು, ಯಾವ್ಯಾವುದಕ್ಕೆ ಯಾವ್ಯಾವ ಶಿಕ್ಷೆ ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಿರ್ಬೋದು ಇದರಲ್ಲಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನಿದೆ ಅಂದರೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಬಿಲ್ಹಣ ಅಂತ ಒಬ್ಬ ಕವಿ ಇರ್ತಾನೆ. ನೋಡಿ ಇಲ್ಲಿ ಏನಾಗುತ್ತೆ, ಬಿಲ್ಹಣ ಮತ್ತು ಕಲ್ಲಣನ ನಡುವೆ ಕನ್ಫ್ಯೂಷನ್ ಆಗುತ್ತೆ. ಇದು ಕೂಡ ಕ್ವಶನ್ ಆಗಿದೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್. ಈ ಕೆಳಗಿನ ಯಾವ ಕವಿಗಳು ಕಾಶ್ಮೀರದಿಂದ ಕಾಶ್ಮೀರದ ಒರಿಜಿನ್ ಹೊಂದಿದ್ದಾರೆ ಅಂತ ಒಂದು ಈ ಥರ ಕ್ವಶನ್ ಕೇಳಿದ್ದಾರೆ. ಸೊ ಬಿಲ್ಲಣ ಕಾಶ್ಮೀರದವನು, ಇದು ನೆನಪಿರಲಿ. ಬಿಲ್ಲಣ ಬರೆದಂಥ ಬುಕ್ ಯಾವುದು ಅಂದರೆ ವಿಕ್ರಮಾಂಕ ದೇವಚರಿತಂ ಅಂತನೋ ಬುಕ್ಕನ್ನು ಬಿಲ್ಲಣ ಬರೆದಿದ್ದಾನೆ. ಸೊ ಬಿಲ್ಲಣ ಮತ್ತು ಕಲ್ಲಣ ಎರಡೂ ಕನ್ಫ್ಯೂಸ್ ಆಗುತ್ತೆ. ಬಿಲ್ಲಣ ಅಂತ ನೆನ್ಪಿಟ್ಕೊಳ್ಳಿ, ಕಾಶ್ಮೀರದಿಂದ ಬಂದವನು, ವಿಕ್ರಮಾಂಕ ಚರಿತಂ ಬುಕ್ ಬರೆದಿದ್ದಾನೆ, 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದವನು. ಇಷ್ಟು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದಂಥ ಒಬ್ಬ ಕಮಾಂಡರ್, ಆರ್ಮಿ ಕಮಾಂಡರ್ ಮಹಾದೇವ ಟೆಂಪಲ್ ಮಹಾದೇವ ಅನ್ನೋನು, ಆರ್ಮಿ ಕಮಾಂಡರ್ ಆದಂಥ ಮಹಾದೇವ ಅನ್ನೋನು ಮಹಾದೇವ ಟೆಂಪಲ್ ಅಂತ ಅನ್ನೋದನ್ನು, ಒಂದು ಟೆಂಪಲ್ನ ಇಟಗಿ ಅನ್ನೋ ಪ್ಲೇಸಲ್ಲಿ ಕಟ್ಟಿಸ್ತಾನೆ. ಈ ಟೆಂಪಲನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಇತಿಹಾಸಕಾರರು. ಈ ಟೆಂಪಲನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಮಹಾದೇವ ಟೆಂಪಲ್ ಎಲ್ಲಿದೆ? ಇಟಗಿಲಿದೆ. ಓಕೆ, ಇದನ್ನು ಕಟ್ಟಿಸಿದ್ಯಾರು? ಮಹಾದೇವ ಅನ್ನೋ ಒಬ್ಬ ಕಮಾಂಡರ್. ಯಾರ ಆಸ್ಥಾನದಲ್ಲಿದ್ದಂಥವನು? 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿದ್ದಂಥವನು. ಓಕೆ, ಹಿಸ್ ಸನ್ ಅಂದರೆ ಯಾರು? 6ನೇ ವಿಕ್ರಮಾದಿತ್ಯನ ಮಗನಾದಂಥ 3ನೇ ಸೋಮೇಶ್ವರ ವಾಸ್ ಅ ಗ್ರೇಟ್ ಸ್ಕಾಲರ್. 3ನೇ ಸೋಮೇಶ್ವರ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಬ್ಬ ರಾಜ. ಸೋಮೇಶ್ವರ, 3ನೇ ಸೋಮೇಶ್ವರ, ಇವನ ಬಗ್ಗೆ ಏನು ನೆನ್ಪಿಟ್ಕೋಬೇಕು ಅಂದರೆ ಈಸ್ ಅ ಗ್ರೇಟ್ ಸ್ಕಾಲರ್. ಮಾನಸೋಲ್ಲಾಸ ಅನ್ನೋ ಒಂದು ಬುಕ್ ಬರೆದಿದ್ದಾರೆ ಇವರು. ಇದು ಸಂಸ್ಕೃತ್ ಎನ್ಸೈಕ್ಲೋಪೀಡಿಯಾ ಇದು ಅದು. ನೆಕ್ಸ್ಟ್ ಅದಾದಮೇಲೆ ವಿಕ್ರಮಾಂಕ ಅಭ್ಯುದಯಂ ಅಂತಲೂ ಇನ್ನೊಂದು ಬುಕ್ ಬರೆದಿದ್ದಾನೆ. ಬಟ್ ಈ ಮಾನಸೋಲ್ಲಾಸ ಇದೆಯಲ್ಲ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಮಾನಸೋಲ್ಲಾಸ ಅ ಗ್ರೇಟ್ ವರ್ಕ್ ಆಫ್ ಮಲ್ಟಿ ಡೈಮೆನ್ಷನ್ಸ್ ವಿಚ್ ಡೆಪಿಕ್ಟ್ಸ್
ಕಲ್ಚರಲ್ ಕಂಡೀಷನ್ಸ್ ಆಫ್ ಸೌತ್ ಇಂಡಿಯಾ ಅಂತ ಹೇಳಿದ್ದಾರೆ. ಅಂದರೆ ದಕ್ಷಿಣ ಭಾರತದ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ಮತ್ತು ನಮ್ಮ ಆಡಳಿತದ ಬಗ್ಗೆ, ಮೆಡಿಸಿನ್ ಬಗ್ಗೆ, ಆರ್ಕಿಟೆಕ್ಚರ್ ವಾಸ್ತುಶಿಲ್ಪದ ಬಗ್ಗೆ, ಪೇಂಟಿಂಗ್ಸ್ ಬಗ್ಗೆ, ಎಲ್ಲ ಫಾರ್ಮ್ಯಾಟ್ ಬಗ್ಗೆನೂ ಈ ಮೂರನೇ ಸೋಮೇಶ್ವರ ಈ ಮಾನಸೋಲ್ಲಾಸದಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಈ ಬುಕ್ಕು ತುಂಬ ಇಂಪಾರ್ಟೆಂಟ್ ಬುಕ್ ಆಗುತ್ತೆ. ಮೂರನೇ ಸೋಮೇಶ್ವರ ನೆನ್ಪಿಟ್ಕೊಳ್ಳಿ, ಮಾನಸೋಲ್ಲಾಸ ನೆನ್ಪಿಟ್ಕೊಳ್ಳಿ. ಓಕೆ, ಮೊನ್ನೆ ನಡೆದಂಥ FDA ಎಕ್ಸಾಮಲ್ಲಿ ಏನು ಮಾಡಿದ್ದಾರೆ, ಈ ಕಡೆ ಕವಿಗಳ ಹೆಸರು ಕೊಟ್ಟಿದ್ದಾರೆ, ಈ ಕಡೆ ಅವ್ರು ಬರೆದಂಥ ಪುಸ್ತಕದ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೇಳಿದ್ದಾರೆ. ಸೊ ಈ ಥರದ ಪಾಯಿಂಟ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ದ ಕಲಚೂರೀಸ್ ಹೂ ಆರ್ ಫಿಡೆಟರೀಸ್ ಆಫ್ ಚಾಲುಕ್ಯಾಸ್ ಓವರ್ಥ್ರೂ ಚಾಲುಕ್ಯಾಸ್ ಆ್ಯಂಡ್ ಕ್ಯಾಪ್ಚರ್ಡ್ ಕಲ್ಯಾಣ ಅಂತ ಹೇಳಿದ್ದಾರೆ. ಅಂದರೆ ಕಲಚೂರಿ ಬಿಜ್ಜಳ ಅಂತ ಕೇಳಿರ್ತೀವಿ ನಾವು, ಬಸವಣ್ಣನ ಕಾಲದಲ್ಲಿದ್ದಂಥ ರಾಜರು. ಸೊ ವಿಶ್ವಗುರು ಬಸವಣ್ಣನವರಿದ್ದಂಥ ಯಾರ ಆಸ್ಥಾನದಲ್ಲಿದ್ದರು ಅಂದರೆ ಕಲಚೂರಿಯ ಬಿಜ್ಜಳರು. ಓಕೆ, ಬಸವಣ್ಣನವ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಸವಣ್ಣ ಸನ್ ಆಫ್ ಮಾದರಸ ಮತ್ತು ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಓಕೆ, ಇವರು ಕಲಚೂರಿ ಬಿಜ್ಜಳನ ಆಸ್ಥಾನದಲ್ಲಿರ್ತಾರೆ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಆಮೇಲೆ ಬಸವಣ್ಣನವ್ರ ಬಗ್ಗೆ ಮುಂದೆ ಇನ್ಫಾರ್ಮೇಷನ್ ಇದೆ, ಅಲ್ಲಿ ಡೀಟೇಲಾಗಿ ನೋಡೋಣ. ಓಕೆ, ನೆಕ್ಸ್ಟ್, ಈ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ರನ್ನ, ನಮ್ಗೆ ಗೊತ್ತಿರೋ ಥರ ಸತ್ಯಾಶ್ರಯ ಹಿರಿಯುವ ಬಿಡಂಗನ ಕಾಲದಲ್ಲಿ ರನ್ನ ಅವರ ಆಸ್ಥಾನದಲ್ಲಿರ್ತಾನೆ. ದುರ್ಗಸಿಂಹ, ಈ ದುರ್ಗಸಿಂಹ ಬರೆದಂಥ ಬುಕ್ ಯಾವುದು? ಪಂಚತಂತ್ರ. ಇದೆಲ್ಲ ನಮ್ಗೆ ಗೊತ್ತಿರುತ್ತೆ, ಪಂಚತಂತ್ರನ ಕಥೆಗಳು. ಪಂಚತಂತ್ರನ ಬರೆದವರು ಯಾರು? ದುರ್ಗಸಿಂಹ. ನಯಸೇನ ಅನ್ನೋನು ಒಂದು ಬುಕ್ ಬರೆದಿದ್ದಾನೆ, ಧರ್ಮಾಮೃತ ಅಂತ. ನಯಸೇನನ ಧರ್ಮಾಮೃತ, ಫೇಮಸ್ ಬುಕ್. ಇವನು ಈ ಕ್ವಶನ್ಗಳು ನಿಮಗೆ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ ಇದೆಯಲ್ಲ, ಅಲ್ಲಿ ಕೂಡ ಕ್ವಶನ್ ಬಂದರೂ ಬರುತ್ತೆ ಇದು. ಸೊ ಈ ಡೈರೆಕ್ಟ್ ನಿಮಗೆ GS ಪೇಪರಲ್ಲಿ ಹೆಲ್ಪ್ ಆಗಿಲ್ಲ ಅಂದರೂ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡದ ಕವಿಗಳು ಅವ್ರು ಬರೆದಂಥ ಪುಸ್ತಕಗಳು. ಸೊ ಈ ನಯಸೇನನ ಧರ್ಮಾಮೃತ ಇದೆಯಲ್ಲ, ಇದ್ರದ್ದು ಕೆಲವೊಂದು ಸ್ಪೆಷಾಲಿಟಿ ಇದೆ. ಓಕೆ, ಈ ಸ್ಪೆಷಾಲಿಟಿ ಇದೆ. ಆ ಸ್ಪೆಷಾಲಿಟಿ ನಾನು ಇಲ್ಲಿ ಹೇಳಲ್ಲ, ಬಟ್ ಯು ಗೋ ಆ್ಯಂಡ್ ಸರ್ಚ್ ಅಬೌಟ್ ದ್ಯಾಟ್. ಓಕೆ, ನಿಮಗೆ ಕನ್ನಡ ಕಮ್ಯುನಿಕೇಷನ್ ಬುಕ್ ಓದ್ತಿರ್ತೀರಲ್ಲ, ಅದರಲ್ಲಿ ನಯಸೇನನ ಧರ್ಮಾಮೃತ ಒಂದು ಸಾರಿ ಅದ್ರದ್ದು ವಿಕಿಪೀಡಿಯಾದು ಫಸ್ಟ್ ಪ್ಯಾರಾಗ್ರಾಫ್ ಆದರೂ ಓದಿ. ಓಕೆ, ನೆಕ್ಸ್ಟ್, ವಚನ ಲಿಟ್ರೇಚರ್ ಬಗ್ಗೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಆದಿವಚನಕಾರ ಅಂತ ಯಾರನ್ನು ಕರೀತಾರೆ? ಜೇಡರ ದಾಸಿಮಯ್ಯರನ್ನು ಕರೀತಾರೆ. ಆದಿವಚನಕಾರ ಯಾರು? ಆದಿವಚನಕಾರ ಅಂದರೆ ವಚನ ಸಾಹಿತ್ಯವನ್ನು ಇನಿಷಿಯೇಟ್ ಮಾಡಿದವರು, ಪ್ರಾರಂಭ ಮಾಡಿದವರು ಯಾರು ಅಂದರೆ ಜೇಡರ ದಾಸಿಮಯ್ಯ ಮತ್ತು ಕೆಂಭಾವಿ ಬೋಗಣ್ಣ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ನಮಗೆ ಜೇಡರ ದಾಸಿಮಯ್ಯ ನೆನಪಿರ್ಬೋದು, ಬಟ್ ಇಲ್ಲಿ ಕರ್ನಾಟಕ ಹ್ಯಾಂಡ್ ಬುಕ್ಕಲ್ಲಿ ಕೆಂಭಾವಿ ಬೋಗಣ್ಣ ಅಂತ ಒಂದು ಕೂಡ ಹೆಸರು ಮೆನ್ಷನ್ ಮಾಡಿದ್ದಾರೆ. ಸೊ ಯು ಪ್ಲೀಸ್ ರಿಮೆಂಬರ್ ದಿಸ್ ಆಲ್ಸೋ. ಇಲ್ಲಿಗೆ ಕಲ್ಯಾಣಿ ಚಾಲುಕ್ಯರದು ಪಾಯಿಂಟ್ಸ್ ಕೂಡ ಮುಗಿದೋಗುತ್ತೆ ಇಲ್ಲಿಗೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕೆಲವೊಂದು ಟೆಂಪಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಈ ಟೆಂಪಲ್ಗಳನ್ನ ನೋಡ್ಕೊಂಬಿಡಿ. ಕಲ್ಲೇಶ್ವರ ಟೆಂಪಲ್ ಎಲ್ಲಿದೆ? ಹಾವೇರಿಲಿದೆ. ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಫ್ಯಾಕ್ಚುಯಲ್ ಥಿಂಗ್ಸ್ ಜಾಸ್ತಿ ಆಗೋದ್ರಿಂದ ನೀವು ಈ ವಿಡಿಯೋ ನೋಡ್ತಾನೆ ಪಾಯಿಂಟ್ ವೈಸ್ ಮಾಡ್ಕೊಂಡು ಹೋಗ್ಬಿಡಿ. ಓಕೆ, ಯಾಕಂದರೆ ನೀವೀಗ ಇಷ್ಟೇ ಬರ್ಕೊಳ್ಳಿ, ಕಲ್ಲೇಶ್ವರ ಟೆಂಪಲ್ ಹಾವೇರಿ, ನಿಮಗೆ ಎಕ್ಸಾಮಲ್ಲಿ ಜಸ್ಟ್ ನೆನಪು ಬಂದರೆ ಸಾಕು. ಓಕೆ, ನೆಕ್ಸ್ಟ್ ಅದೇ ಥರ ಕಾಶಿ ವಿಶ್ವೇಶ್ವರ ಟೆಂಪಲ್ ಎಲ್ಲಿದೆ? ಲಕ್ಕುಂಡಿಲಿದೆ. ಈ ಲಕ್ಕುಂಡಿ ಮೇಲೆ ಮೊನ್ನೆ ನಡೆದಂಥ KAS ಎಕ್ಸಾಮ್ ಇದೆಯಲ್ಲ, ಲಾಸ್ಟ್ KAS ಎಕ್ಸಾಮ್ 2024 ಆಯ್ತಲ್ಲ, ಆ ಎಕ್ಸಾಮಲ್ಲಿ ಲಕ್ಕುಂಡಿ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಅದೇ ಥರ ಕೈತಬೇಶ್ವರ ಟೆಂಪಲ್ ಎಲ್ಲಿದೆ ಅಂದರೆ ಕುಬುತೂರಿನಲ್ಲಿದೆ. ಚತುರಲಿಂಗ ಟೆಂಪಲ್ ಎಲ್ಲಿದೆ ಅಂದರೆ ಉಣಕಲ್, ಇದು ಹುಬ್ಳಿ ಹತ್ರ ಇದೆ. ಓಕೆ, ಇಲ್ಲಿಗೆ ಕಲ್ಯಾಣಿ ಚಾಲುಕ್ಯರದು ಮುಗಿಯುತ್ತೆ. ನೆಕ್ಸ್ಟ್ ಅದಾದಮೇಲೆ ಸೇವುಣರು ಅಥವಾ ಯಾದವರು ಅಂತ ಕರೀತಾರೆ. ಇವರು ರಾಷ್ಟ್ರಕೂಟರ ಕಾಲದಲ್ಲಿ ಮತ್ತು ಚಾಲುಕ್ಯರ ಕಾಲದಲ್ಲಿ ಸಾಮಂತರಾಗಿದ್ದರು. ಆಮೇಲೆ ಭಿಲ್ಲಮ, 5ನೇ ಭಿಲ್ಲಮ ಅನ್ನೋ ಒಂದು ಕಾಲದಲ್ಲಿ ಇವರು ದೇವಗಿರಿನ ಕ್ಯಾಪಿಟಲ್ ಮಾಡಿಕೊಂಡು, ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತಕ್ಕೆ ಬರ್ತಾರೆ. ನೆಕ್ಸ್ಟು ಸಿಂಘಣ, 2ನೇ ಸಿಂಘನ ಅನ್ನೋನು ಈ ಸೇವಣರ ಗ್ರೇಟೆಸ್ಟ್ ಕಿಂಗ್. ಓಕೆ,
ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಸೇವಣ ಕಿಂಗ್ಡಮ್ ಅಪ್ ಟು ತುಂಗಭದ್ರಾ ರಿವರ್ ಅಂತ ಹೇಳ್ತಾರೆ ಇವನು. ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ ಇದು. ನಾನು ಎಲ್ಲಿ ಇಂಪಾರ್ಟೆಂಟ್ ಇದೆ ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ನಿಮ್ಗೆ ತೋರಿಸ್ತೀನಿ. ಶೇವಣಾಸ್ ವೇರ್ ಡಿಫಿಟೆಡ್ ಬೈ ದ ಆರ್ಮಿ ಆಫ್ ಡೆಲ್ಲಿ ಸುಲ್ತಾನ್ 1296. ನೀವು ಅಲಾವುದ್ದೀನ್ ಖಿಲ್ಜಿದು ಪದ್ಮಾವತ್ ಮೂವಿ ನೋಡಿರ್ಬೋದು. ಆ ಪದ್ಮಾವತ್ ಮೂವಿಲಿ ಸ್ಟಾರ್ಟಿಂಗಲ್ಲೇ ಅವನು ದೇವಗಿರಿಯ ಸೇವಣೂರನ್ನೇ ಸೋಲಿಸಿರ್ತಾನೆ. ಸೊ ಈ ಸೇವಣರು ಏನಿದಾರಲ್ಲ, ಸೇವಣಾಸ್, ಇವರು ಸೌತ್ ಇಂಡಿಯನ್ ಕಿಂಗ್ಡಮ್ ಫಸ್ಟು ಯಾವುದಾದ್ರೂ ಒಂದು ರಾಜಮನೆತನ ಮುಸ್ಲಿಮರ ಆಡಳಿತಕ್ಕೆ ಒಳಪಟ್ಟಿದ್ದು ಅಂದರೆ ಅದು ಸೇವಣರೇ. ನೆಕ್ಸ್ಟ್ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ರು, ಡೆಲ್ಲಿ ಸುಲ್ತಾನರಿಗೆ ಸೋಲ್ತಾರೆ ಅಂತ. ಅಲಾವುದ್ದೀನ್ ಖಿಲ್ಜಿ ಅಟ್ಯಾಕ್ ಮಾಡಿ ಸೋಲಿಸ್ತಾನೆ. ದೇವಗಿರಿಯಿಂದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದು ಡೆಲ್ಲಿಗೆ ತೊಗೊಂಡೋಗ್ತಾನೆ. ನೆಕ್ಸ್ಟ್ ಅದೇ ಥರ ಇವರ ಸಾಮಂತನಾದಂತಹ ಕುಮಾರರಾಮ, ಈ ಕುಮಾರರಾಮನ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಗಂಡುಗಲಿ ಕುಮಾರರಾಮ ಅಂತ ಕೂಡ ಹೆಸರಿದೆ ಇವರಿಗೆ. ಕುಮಾರರಾಮ, ಹಿಸ್ ಫಾದರ್ ಕಂಪಿಲರಾಯ ಫ್ರಮ್ ಕಂಪಲಿ. ಈಗೇನು ಕಂಪ್ಲಿ ಅಂತ ಒಂದು ಊರಿದೆಯಲ್ಲ ಕರ್ನಾಟಕದಲ್ಲಿ, ಆ ಊರಿನಲ್ಲಿ ಒಂದು ಕೋಟೆ ಇದೆ. ಅಲ್ಲಿಂದ ಆಳ್ತಿದ್ದಂಥ ರಾಜ ಕಂಪಿಲರಾಯ, ಇವನ ಮಗನಾದಂಥ ಕುಮಾರರಾಮ. ಇವನು ಕೂಡ ಈ ಮೊಹಮ್ಮದ್ ಬಿನ್ ತುಘಲಕ್ಕನ ಅಥವಾ ಮುಸ್ಲಿಂ ಇನ್ವೇಷನ್ಗಳ ವಿರುದ್ಧ ಹೋರಾಡಿದಂಥ ಒಬ್ಬ ಪುರುಷ. ನೆಕ್ಸ್ಟ್ ಫೇಮಸ್ ಮ್ಯಾಥಮೆಟಿಷಿಯನ್ ಭಾಸ್ಕರಾಚಾರ್ಯ ಈ ಸೇವಣರ ಆಸ್ಥಾನದಲ್ಲಿದ್ದ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ರೈಟರ್ ಆನ್ ಮ್ಯೂಸಿಕ್, ದ ಗ್ರೇಟ್ ರೈಟರ್ ಆನ್ ಮ್ಯೂಸಿಕ್ ಶರಂಗದೇವ ಅನ್ನೋನು ಇವ್ರ ಆಸ್ಥಾನದಲ್ಲಿದ್ದ. ಆಮೇಲೆ ಹೇಮಾದ್ರಿ ಅನ್ನೋ ಒಬ್ಬ ಸ್ಕಾಲರ್ ಕೂಡ ಇದ್ದ ಅಂತ 3 ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಈ ಥರ ಫೇಮಸ್ ಪರ್ಸ್ನಾಲಿಟೀಸ್ ಏನಾದರೂ ಇದ್ದರೆ ಅದ್ರ ಮೇಲೆ ಕ್ವಶನ್ಸ್ ಆಗೋದು ಜಾಸ್ತಿ, ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ. ನೆಕ್ಸ್ಟ್ ಸೇವಣಾಸ್ ಆ್ಯಂಡ್ ಹೊಯ್ಸಳಾಸ್ ಡ್ರೈನ್ ದೇರ್ ಎನರ್ಜಿ ಇನ್ ಮ್ಯೂಚುವಲ್ ವಾರ್ಫೇರ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಇದನ್ನ ಕ್ವಶನ್ ಹೆಂಗೆ ಕೇಳ್ಬೋದು ಅಂದರೆ, ಡೆಲ್ಲಿ ಸಲ್ತನೇಟ್ಸು ಅಂದರೆ ಡೆಲ್ಲಿ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ಗೆಲ್ಲಲು ಮೇನ್ ಕಾರಣ ಯಾವುದು ಅಂತ ಕೇಳ್ಬೋದು. ಅದ್ರ ಮೇನ್ ಕಾರಣ ಯಾವುದು ಅಂದರೆ ಸೇವಣರು ಮತ್ತು ಹೊಯ್ಸಳರ ನಡುವೆ ಇದ್ದಂಥ ಜಗಳ ಅಥವಾ ಕಂಟಿನ್ಯೂಸ್ ಯುದ್ಧಗಳು ಏನು ಮಾಡುತ್ತೆ, ಎರಡೂ ಮನೆತನಗಳನ್ನು ವೀಕ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಡೆಲ್ಲಿ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ಈಸಿಯಾಗಿ ಗೆದ್ದು ಇಬ್ಬರನ್ನೂ ಸೋಲಿಸ್ತಾರೆ. ನೆಕ್ಸ್ಟ್ ಆಮೇಲೆ ಇಲ್ಲಿ ಒಂದು ವಿದ್ಯಾರಣ್ಯರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ವಿದ್ಯಾರಣ್ಯ ನಿಮಗೆಲ್ಲ ಗೊತ್ತಿರೋ ಥರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮಾರ್ಗದರ್ಶನ ನೀಡಿದಂತಹ ಇವರು ಶೃಂಗೇರಿಯ ಪೀಠಾಧೀಶರು ವಿದ್ಯಾರಣ್ಯರು. ಇವರು ಬರೆದಂಥ ಬುಕ್ ಯಾವುದು ಅಂದರೆ ಸಂಗೀತ ಸಾರ ಅನ್ನೋ ಬುಕ್ ಬರೆದಿದ್ದಾರೆ, ಬೇಸ್ಡ್ ಆನ್ ಸಂಗೀತ ರತ್ನಾಕರ ಅಂತ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ವಿದ್ಯಾರಣ್ಯರ ಬುಕ್ ಇದು, ಸಂಗೀತ ಸಾರ ಅನ್ನೋದು. ನೆಕ್ಸ್ಟ್ ಸೇವಣಾಸ್ ಬಿಲ್ಟ್ ಫೈನ್ ಟೆಂಪಲ್ಸ್ ಕಾಲ್ಡ್ ಹೇಮಾದ್ಪಂಥಿ ಅನ್ನೋ ಟೆಂಪಲ್ಸ್ನ ಯಾರು ಕಟ್ಸಿದ್ದು ಅಂದರೆ ಸೇವಣರು ಕಟ್ಸಿರ್ತಾರೆ. ಹೇಮಾದ್ಪಂಥಿ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಹೇಮಾದ್ಪಂಥಿ ಅಂತ ನೆನ್ಪಿಟ್ಕೊಳ್ಳಿ, ಸೇವಣರು. ಆಮೇಲೆ ನಿಮಗೆ ಯಡೂರು ಅನ್ನೋ ಒಂದು ಊರಲ್ಲಿರುವಂಥ ವೀರಭದ್ರ ಟೆಂಪಲ್ ಏನಿದೆಯಲ್ಲ, ಆ ಟೆಂಪಲನ್ನು ಕಟ್ಸಿದ್ದು ಕೂಡ ಸೇವಣರೇ. ಓಕೆ, ಇಲ್ಲಿಗೆ ಸೇವಣರದು ಮುಗೀತು. ನೆಕ್ಸ್ಟ್ ಅದಾದಮೇಲೆ ಬರೋದು ಹೊಯ್ಸಳರು. ಓಕೆ, ಹೊಯ್ಸಳರು ನಿಮಗೆ ಇಲ್ಲಿ ಮೂರು ಊರ ಹೆಸರು ಕೊಟ್ಟಿದ್ದಾರೆ, ಬೇಲೂರು, ಹಳಬೀಡು, ಸೋಮನಾಥಪುರ ಅಂತ. ಈ 3 ಊರುಗಳಲ್ಲಿ ಇರುವಂಥ ಟೆಂಪಲ್ಗೆ ಇತ್ತೀಚೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸಲ್ಲಿ ಇಲ್ಲಿರುವಂಥ 3 ಟೆಂಪಲ್ನ ಸೇರಿಸಿದ್ದಾರೆ. ಓಕೆ, ಈ 3 ಟೆಂಪಲ್ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಅದನ್ನ ಹೋಗಿ ನೋಡಿ. ಓಕೆ, ಈ ಹೊಯ್ಸಳರ ಗ್ರೇಟೆಸ್ಟ್ ಕಿಂಗ್ ಯಾರು ಅಂದರೆ ವಿಷ್ಣುವರ್ಧನ. ಈ ಫ್ರೀಡ್ ಗಂಗವಾಡಿ ಫ್ರಮ್ ಚೋಳಾಸ್. ಈ ಗಂಗವಾಡಿ ಏನಿದೆ, ಗಂಗರ ಹತ್ರ ಚೋಳರು ಗೆದ್ದಿರ್ತಾರೆ. ತಲಕಾಡಿನ ಗಂಗರು ಚೋಳರ ಜೊತೆ ಸೋತು ಇದು ಚೋಳರ ಕೈಯಲ್ಲಿರುತ್ತೆ. ಅದನ್ನು ವಿಷ್ಣುವರ್ಧನ ಮತ್ತೆ ಗೆಲ್ತಾನೆ. ಈ ಗೆದ್ದ ಸಂಕೇತವಾಗಿ ಇವರು ವಿಷ್ಣುವರ್ಧನ ಕೀರ್ತಿನಾರಾಯಣ ಟೆಂಪಲ್ ತಲಕಾಡಿನಲ್ಲಿ ಮತ್ತು ವಿಜಯನಾರಾಯಣ ಟೆಂಪಲ್ ಅಥವಾ ಚೆನ್ನಕೇಶವ ಟೆಂಪಲ್ ಬೇಲೂರಿನಲ್ಲಿ ಕಟ್ಟಿಸ್ತಾರೆ. ಇದು ಇಂಪಾರ್ಟೆಂಟ್. ಈ ಚೆನ್ನಕೇಶವ ದೇವಾಲಯಕ್ಕೆ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಸೇರಿಸಿರೋದು. ನೆಕ್ಸ್ಟ್ ಅದೇ ಥರ ರಾಮಾನುಜಾಚಾರ್ಯರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ,
ಇವರಿಗೆ ಆಸ್ಥಾನದಲ್ಲಿ ಜಾಗ ಕೊಟ್ಟವ್ರು ಯಾರು ಅಂತಂದರೆ ವಿಷ್ಣುವರ್ಧನ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯ ಇದೆಯಲ್ಲ, ಅಲ್ಲೇ ಇವರು ತಮ್ಮ ಜೀವನವನ್ನು ಕಳೀತಾರೆ. ನೆಕ್ಸ್ಟ್ ಅದೇ ಥರ ವಿಷ್ಣುವರ್ಧನನ ಆರ್ಮಿ ಕಮಾಂಡರ್ ಆದಂಥ ಕೇತಮಲ್ಲ ಅನ್ನೋರು ಹೊಯ್ಸಳೇಶ್ವರ ದೇವಾಲಯವನ್ನು ಕಟ್ಟಿಸ್ತಾರೆ ಹಳೆಬೀಡಿನಲ್ಲಿ. ಇದು ಕೂಡ ಇಂಪಾರ್ಟೆಂಟ್. ಹಳೆಬೀಡಿಗೆ ಹಳೆಯ ಹೆಸರು ಯಾವುದು ಅಂದರೆ, ಹಳೆಬೀಡಿಗೆ ಮೊದಲು ಹಳೆಬೀಡು ಅಂತಿರಲ್ಲ, ದ್ವಾರ ಸಮುದ್ರ ಅಂತ ಇರುತ್ತೆ. ದ್ವಾರ ಸಮುದ್ರ ಅಂತನ್ನೋದು ಹಳೆಬೀಡಿನ ಮೊದಲ ಹೆಸರು. ಓಕೆ, ನೆಕ್ಸ್ಟ್ ಆಮೇಲೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳಿದ್ದೆ, ಬೇಲೂರು ಯಾವ ನದಿಯ ದಂಡೆ ಮೇಲಿದೆ? ಯುಗಚಿ ನದಿಯ ದಂಡೆಯ ಮೇಲಿದೆ ಅಂತ ಒಂದು ಪಾಯಿಂಟ್ ಹೇಳಿದ್ದೆ. ನೆಕ್ಸ್ಟ್ 3ನೇ ವೀರಬಲ್ಲಾಳನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹಿ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಕರ್ನಾಟಕ. 3ನೇ ವೀರಬಲ್ಲಾಳ ಇವರು ಈ ದೆಹಲಿಯ ಸುಲ್ತಾನ್ರ ಅಥವಾ ಮಧುರೈ ಸುಲ್ತಾನ್ರ ಜೊತೆ ಹೋರಾಡ್ತಾ ಮರಣ ಹೊಂದ್ತಾರೆ ಅಂತಲೂ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಹಿಸ್ ಕಮಾಂಡರ್, ಈ 3ನೇ ವೀರಬಲ್ಲಾಳನ ಕಾಲದಲ್ಲಿದ್ದಂಥ ಅವರ ಆರ್ಮಿ ಕಮಾಂಡರ್ ಆದಂಥ ಹರಿಹರ ಮತ್ತು ಬುಕ್ಕ ಅನ್ನೋರು ಮುಂದೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾರೆ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇಷ್ಟು ಹೊಯ್ಸಳರ ಬಗ್ಗೆ ಇಲ್ಲಿದೆ. ನೆಕ್ಸ್ಟು ಹೊಯ್ಸಳರ ಬಗ್ಗೆ ಲಿಟ್ರೇಚರಲ್ಲಿ ಕೂಡ, ಈ ಲಿಟ್ರೇಚರ್ ಚಾಪ್ಟ್ರಲ್ಲಿ ಕೂಡ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಚಾಪ್ಟ್ರಲ್ಲಿ ಎಲ್ಲೆಲ್ಲಿ ಹೊಯ್ಸಳರ ಬಗ್ಗೆ ಹೇಳ್ಬೋದು ಅಲ್ಲೆಲ್ಲ ಹೇಳ್ತಾ ಹೋಗಿದ್ದಾರೆ. ಇದರಲ್ಲಿ ಇಷ್ಟೇ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ಥರ ಆಮೇಲೆ ಇಲ್ಲಿ ವಿಜಯನಗರ ಎಂಪೈರ್, ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲೂ ಒಂದು ಕ್ವಶನ್ ವಿಜಯನಗರ ಎಂಪೈರ್ ಮೇಲೆ ಇದ್ದೇ ಇರುತ್ತೆ. ಇದು ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಡೆಲ್ಲಿ ಸಲ್ತನೇಟ್ಸ್ ಆಲ್ರೆಡಿ ದಕ್ಷಿಣ ಭಾರತದ 4 ದೊಡ್ಡ ರಾಜಮನೆತನಗಳನ್ನ ಆಲ್ರೆಡಿ ಸೋಲಿಸ್ಬಿಟ್ಟಿರ್ತಾರೆ. ಯಾವ 4 ರಾಜಮನೆತನ ಅಂದರೆ ದೇವಗಿರಿಯ ಸೇವಣರು, ಕಾಕತೀಯರು, ವಾರಂಗಲಿನ ಕಾಕತೀಯರು, ಮತ್ತು ದ್ವಾರ ಸಮುದ್ರದ ಹೊಯ್ಸಳರು, ಮತ್ತು ಮಧುರೈನ ಪಾಂಡ್ಯರು. ಇವರೆಲ್ಲರೂ ಸೋತೋಗಿರ್ತಾರೆ ಆಲ್ರೆಡಿ. ಆ ಕಾಲದಲ್ಲಿ ಏನು ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಗುತ್ತೆ. 1336ರಲ್ಲಿ ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಮಾಡಿದವರು ಯಾರು ಅಂದರೆ ಸಂಗಮ ವಂಶದ ಹರಿಹರ, ಬುಕ್ಕ, ಕಂಪಣ, ಮುದ್ದಪ್ಪ, ಮಾರಪ್ಪ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾರ ಮಾರ್ಗದರ್ಶನದೊಂದಿಗೆ? ವಿದ್ಯಾರಣ್ಯರ ಮಾರ್ಗದರ್ಶನದೊಂದಿಗೆ. ನೆಕ್ಸ್ಟ್ ಹರಿಹರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹಿಸ್ ಬ್ರದರ್ ಬುಕ್ಕ, ಇಲ್ಲೊಂದು 2-3 ಪಾಯಿಂಟ್ ಇದೆ, ಇದು ಇಂಪಾರ್ಟೆಂಟ್ ಕೂಡ, ಇದು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಇವರು ಮಧುರೈ ಸುಲ್ತಾನರನ್ನ ಸೋಲಿಸ್ತಾರೆ. ಅದಾದಮೇಲೆ ಹಿ ಇವನ್ ಸೆಂಟ್ ಎನ್ ಎಂಬೆಸಿ ಟು ಚೈನಾ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕೇಳಿದ್ದಾರೆ. ಯಾವ ವಿಜಯನಗರದ ಅರಸ ಚೈನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ್ದ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. SDA ಎಕ್ಸಾಮಲ್ಲಿ ಇರ್ಬೋದು ಮೇ ಬಿ. ಸೊ ಬುಕ್ಕ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ದಿಸ್ ಪ್ರಿನ್ಸ್ ಹೂ ಕಮಿಷನ್ಡ್ ಫಾರ್ ದ ಕಂಪೈಲೇಷನ್ ಆಫ್ ಮಾನ್ಯುಮೆಂಟಲ್ ಕಮೆಂಟರೀಸ್ ಆನ್ ವೇದಾಸ್ ಅಂತ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಯಾವ ವಿಜಯನಗರ ಸಾಮ್ರಾಜ್ಯದ ಅರಸ ವೇದಗಳ ಪುನರುತ್ಥಾನಕ್ಕಾಗಿ ಒಂದು ವೇದಗಳನ್ನು ವಾಪಸ್ ಬರೆದು ಕಂಪೈಲ್ ಮಾಡೋಕ್ಕೆ ಒಂದು ಸಂಘಟನೆಯನ್ನು ರಚನೆ ಮಾಡಿದ್ದ ಅಂತ ಕೇಳಿದರೆ ಅದು ಬುಕ್ಕ ಅಂತ ನೆನ್ಪಿಟ್ಕೊಳ್ಳಿ. ಬುಕ್ಕರಾಯನ ಬಗ್ಗೆ 2 ಪಾಯಿಂಟ್. ಒಂದು, ಹಿ ಸೆಂಟ್ ಅನ್ ಎಂಬೆಸಿ ಟು ಚೈನಾ, ಅನದರ್ ಒನ್ ಈಸ್ ವೇದಾಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಬರುವಂಥ ಸಂಗಮ ವಂಶದ ರಾಜ ಗ್ರೇಟೆಸ್ಟ್ ಕಿಂಗ್ ಯಾರು ಅಂದರೆ ದೇವರಾಯ II, ಗ್ರೇಟೆಸ್ಟ್ ಆಫ್ ಸಂಗಮಾಸ್, ಹೂ ಡಿಫೀಟೆಡ್ ಬಹುಮನೀಸ್ ಆ್ಯಂಡ್ ಸೆಂಟ್ ವೆನ್ ಹಿ ವಾಸ್ ದ ಕ್ರೌನ್ ಪ್ರಿನ್ಸ್ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವನು ಶ್ರೀಲಂಕಾಕ್ಕೆ ತನ್ನ ರಾಯಭಾರಿಗಳಿಂದ ಕಳಿಸಿ ಅಲ್ಲಿಂದ ಟ್ರಿಬ್ಯೂಟನ್ನು ಇಸ್ಕೊಂಡಿರ್ತಾನೆ, ಅಂದರೆ ಕಪ್ಪ ಕಾಣಿಕೆ ಇಸ್ಕೊಂಡಿರ್ತಾನೆ. ಬರ್ಮಾದ ಕಡೆಯಿಂದನೂ ಕಪ್ಪ ಕಾಣಿಕೆ ಬಂದಿರುತ್ತೆ. ಹಜಾರರಾಮ ದೇವಾಲಯ ಇದೆಯಲ್ಲ, ಗೊತ್ತಲ್ಲ, ಹಂಪಿಲಿ ಹಜಾರರಾಮ ದೇವಾಲಯ ಕಟ್ಟಿಸಿದ್ದು ಯಾರು ಅಂದರೆ ದೇವರಾಯ II. ಆಮೇಲೆ ಅಬ್ದುಲ್ ರಜಾಕ್ ಅನ್ನೋನು ಇವನ ಕೋರ್ಟಿಗೆ ಬಂದಿರ್ತಾನೆ. ಈ ಪಾಯಿಂಟ್ ಇಂಪಾರ್ಟೆಂಟ್, ಇದು ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನಾವು ಹಿಂದೆ ನೋಡಿದ್ವಿ, ಅಮೋಘ ವರ್ಷ ನೃಪತುಂಗನ ಸುಲೇಮಾನ್ ಅನ್ನೋನು ಯಾರ ಕಾಲದಲ್ಲಿ ಬಂದಿದ್ದ? ರಾಷ್ಟ್ರಕೂಟರ ಕಾಲದಲ್ಲಿ. ಯಾವ ರಾಜನ ಆಸ್ಥಾನ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಅದಾದಮೇಲೆ ಈಗ ಇಲ್ಲಿ ಅಬ್ದುಲ್ ರಜಾಕ್ ಅನ್ನೋನು ದೇವರಾಯ, 2ನೇ ದೇವರಾಯನ ಕಾಲದಲ್ಲಿ ಇವನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ದೇವರಾಯ II ಪ್ಯಾಟರ್ನೈಸ್ಡ್ ಗುಂಡ ಡಿಂಡಿಮ, ಅ ಸಂಸ್ಕೃತ್ ಪೊಯೆಟ್, ಆ್ಯಂಡ್ ಶ್ರೀನಾಥ, ತೆಲುಗು ಪೊಯೆಟ್. ಈ ಗುಂಡ ಡಿಂಡಿಮನ್ ಬಗ್ಗೆ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಸಂಗವಂಶ ಆದಮೇಲೆ ಬರೋದು ಯಾವುದು? ಸಾಳುವ ವಂಶ. ಸಾಳುವ ನರಸಿಂಹ ಅನ್ನೋನು
ಸಂಗಮ ವಂಶ ಆದಮೇಲೆ ಇವನ್ ಪವರಿಗೆ ಬರ್ತಾನೆ. ನೆಕ್ಸ್ಟ್ ಸಾಳುವ ಡೈನಾಸ್ಟಿ ಶಾರ್ಟೆಸ್ಟ್ ರೂಲಿಂಗ್ ಡೈನಾಸ್ಟಿ ಇದು 4ರಲ್ಲಿ. ಇಟ್ ವಾಸ್ ಇಲ್ಲಿ ಒಂದು ಪಾಯಿಂಟ್ ಇದೆ, ಇದು ಮೋಸ್ಟ್ ಪ್ರೊಬಬ್ಲಿ ಇದು ಕ್ವಶನ್ ಆಗುತ್ತೆ ಯಾವುದಾದ್ರು ಎಕ್ಸಾಮಲ್ಲಿ. ಇಟ್ ವಾಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಪೋರ್ಚುಗೀಸ್ ನ್ಯಾವಿಗೇಟರ್ ವಾಸ್ಕೋ ಡ ಗಾಮಾ ಲ್ಯಾಂಡೆಡ್ ಆನ್ ವೆಸ್ಟರ್ನ್ ಕೋಸ್ಟ್ ಅಟ್ ಕ್ಯಾಲಿಕಟ್ ಇನ್ 1498 ಅಂತ. ಪೋರ್ಚುಗೀಸರು ಯಾವ ಕಾಲದಲ್ಲಿ ಬರ್ತಾರೆ? 1498ರಲ್ಲಿ ಭಾರತಕ್ಕೆ ಬರ್ತಾರೆ, ಇಲ್ಲಿ ಕ್ಯಾಲಿಕಟ್ಗೆ. ಆ ಟೈಮಲ್ಲಿ ವಿಜಯನಗರವನ್ನು ಆಳ್ತಿದ್ದಂಥ ಮನೆತನ ಯಾವುದು ಅಂದರೆ ಸಾಳುವ ಮನೆತನ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಸಾಳುವರಾದಮೇಲೆ ತುಳುವ ಅನ್ನೋ ಮನೆತನ ಬರುತ್ತೆ. ತುಳುವ ಮನೆತನದ ಗ್ರೇಟೆಸ್ಟ್ ಕಿಂಗ್ ಯಾರು ಅಂದರೆ ಕೃಷ್ಣದೇವರಾಯ. ಇಲ್ಲಿ ಹಜಾರರಾಮ ಟೆಂಪಲ್, ನಾನು ಆಗಲೇ ಹೇಳ್ದಂಗೆ ದೇವರಾಯ 2 ಇವನು ಕಟ್ಟಿಸಿದ್ದು ಹಜಾರರಾಮ ಟೆಂಪಲ್, ಇದು ಹಂಪಿಲಿದೆ. ನೆಕ್ಸ್ಟ್ ಈ ಕೃಷ್ಣದೇವರಾಯನ ಬಗ್ಗೆ ಡೊಮಿಂಗೋ ಪಾಯಸ್ ಅನ್ನೋನು ಪೋರ್ಚುಗೀಸ್ ಟ್ರಾವೆಲರ್, ಅಗೇನ್ ಇಂಪಾರ್ಟೆಂಟ್. ಇವನೊಂದು ಮಾತು ಹೇಳಿದ್ದಾನೆ, ಅ ಗ್ರೇಟ್ ರೂಲರ್ ಆ್ಯಂಡ್ ಅ ಮ್ಯಾನ್ ಆಫ್ ಗ್ರೇಟ್ ಜಸ್ಟಿಸ್ ಅಂತ. ಓಕೆ, ಈ ಕೃಷ್ಣದೇವರಾಯ ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯದ ಅನ್ನೋ ಒಂದು ಬುಕ್ ಬರೀತಾನೆ. ಅದೇ ಥರ ಇವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅಂದರೆ 8 ಗ್ರೇಟ್ ಪೋಯೆಟ್ಸ್ ಇರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಪೋರ್ಚುಗೀಸರ ಬಗ್ಗೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಈ ಕ್ವಶನ್ ಏನಿದೆ ಈ ಸಾರಿ 2025ರಲ್ಲಿ ಆದಂಥ UPSC ಎಕ್ಸಾಮಲ್ಲಿ ಕೂಡ ಈ ಕ್ವಶನ್ ಬಂದಿದೆ. ಈ ಕ್ವಶನಿಂದ ನಾವು ಆ್ಯಕ್ಚುಲಿ ಸಾಲ್ವ್ ಮಾಡ್ಬೋದಿತ್ತ ಈ ಪಾಯಿಂಟಿಂದ. ಏನಂದರೆ ಪೋರ್ಚುಗೀಸರು ಭಾರತದಲ್ಲಿ ತಂದಂಥ ತಮ್ಮ ಪ್ಲೇಸಿಂದ ಭಾರತಕ್ಕೆ ಯಾವ್ದಾವುದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಒಂದು ಕ್ವಶನ್ ಕೇಳಿದರು 2025 UPSC ಪ್ರಿಲಿಮ್ಸಲ್ಲಿ. ಯಾವುದ್ಯಾವುದಂದರೆ ಗ್ರೌಂಡ್ನಟ್, ಚಿಲ್ಲಿ, ಟೊಬ್ಯಾಕೊ, ಇನ್ನೊಂದು ಯಾವುದು ಅನಾನಸ್ ಅಂತ ಕರಿತೀವಲ್ಲ, ಪೈನಾಪಲ್. ಇದು ಕೂಡ ಪೋರ್ಚುಗೀಸರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಗ್ರೌಂಡ್ನಟ್ನ ಅಂದರೆ ಕಡಲೆ ಬೀಜನ, ಚಿಲ್ಲಿ, ಟೊಬ್ಯಾಕೊ, ಪೈನಾಪಲ್ ಇವೆಲ್ಲವನ್ನ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂದರೆ ಪೋರ್ಚುಗೀಸ್. ಆಮೇಲೆ ಕೃಷ್ಣದೇವರಾಯನ ಕಾಲದಲ್ಲಿ ಮಂಗಳೂರು ಮತ್ತು ಬರಕ್ಕೂರು ಅನ್ನೋ 2 ಊರು ಇಂಪಾರ್ಟೆಂಟ್ ಪ್ರೊವಿನ್ಸಸ್ ಆಗಿತ್ತು ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ರೂಲ್ ಆಫ್ ಸದಾಶಿವರಾಯ, ಇವನ ಕಾಲದಲ್ಲಿ ರಕ್ಕಸ ತಂಗಡಿಗೆ ಕದನ ಆಗುತ್ತೆ. ಈ ಕ್ವಶನ್ ಕೇಳ್ತಾರೆ, ಯಾರು ರಾಜನಾಗಿದ್ದಾಗ, ವಿಜಯನಗರದ ರಾಜನಾಗಿದ್ದಾಗ ರಕ್ಕಸ ತಂಗಡಗಿ ಕದನ ಯಾವಾಗಾಯಿತು? 1565ರಲ್ಲಾಯಿತು. ಓಕೆ, ಇದು ಆದಾಗ ಯಾರು ರಾಜರಾಗಿದ್ದರು ಅಂದರೆ ಸದಾಶಿವರಾಯ ಅಂತಾಗುತ್ತೆ. ಬಟ್ ನಾವು ಅಳಿಯ ರಾಮರಾಯನ ಜೊತೆ ಕನ್ಫ್ಯೂಸ್ ಮಾಡ್ಕೋತೀವಿ. ಅಳಿಯ ರಾಮರಾಯ ಯುದ್ಧದಲ್ಲಿರ್ತಾನೆ, ಬಟ್ ಆದರೆ ರಾಜ ಯಾರಿರ್ತಾನೆ? ಸದಾಶಿವರಾಯ ಇರ್ತಾನೆ. ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯದ ಪತನವಾಗುತ್ತೆ. ತಿರುಮಲರಾಯ ಮತ್ತು ವೆಂಕಟರಾಯ ಅನ್ನೋರು ತಮ್ಮ ಕ್ಯಾಪಿಟಲ್ನ ಪೆನುಗಂಡಕ್ಕೆ ಶಿಫ್ಟ್ ಮಾಡ್ತಾರೆ. ಪೆನುಗಂಡದಿಂದ ಚಂದ್ರಗಿರಿಗೆ ಶಿಫ್ಟ್ ಮಾಡ್ತಾರೆ. ಆಮೇಲೆ ವೆಳ್ಳೂರಿಗೆ ಶಿಫ್ಟ್ ಮಾಡ್ತಾರೆ. ಮೂರನೇ ಶ್ರೀರಂಗರಾಯ ಅನ್ನೋರು ವಿಜಯನಗರ ಸಂಸ್ಥಾನದ ಕೊನೆಯ ರಾಜರು. ಇವ್ರನ್ನ ಕೆಳದಿಯ ಸಂಸ್ಥಾನದವರು ಅವರಿರೋವರೆಗೂ ಸಾಕ್ತಾರೆ. ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ಇದು ಕೂಡ ಇಂಪಾರ್ಟೆಂಟ್. ವೇಣೂರು, ಮೂಡಬಿದಿರೆ, ಕಾರ್ಕಳ ಈ 3 ಕೂಡ ಜೈನ್ ರಿಲಿಜನ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ಲೇಸಸ್. ಇಲ್ಲೆಲ್ಲ ಗೊಮ್ಮಟೇಶ್ವರ ವಿಗ್ರಹಗಳಿದೆ. ಮೂಡುಬಿದ್ರೆಯಲ್ಲಿ ಸಾವಿರ ಕಂಬದ ಬಸದಿ ಇದೆ, 1000 ಕಂಬದ ಬಸದಿ ಅಂತಿದೆ. ಓಕೆ, ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೇಣೂರಿನಲ್ಲೂ ಕೂಡ ಗೊಮ್ಮಟೇಶ್ವರ ವಿಗ್ರಹ ಇದೆ. ಓಕೆ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಗೊಮ್ಮಟೇಶ್ವರ ವಿಗ್ರಹಗಳು ಇವೆ ಅಂತ ಅನ್ನೋದನ್ನು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ನಾನು ಹೇಳ್ದಂಗೆ ಕೃಷ್ಣದೇವರಾಯನ ಕಾಲದಲ್ಲಿ ಒಬ್ಬ ಪೋರ್ಚುಗೀಸ್ ಟ್ರಾವೆಲರ್ ಯಾರು ಬಂದಿದ್ದು? ಡೊಮಿಂಗೋ ಪಾಯಿಸ್ ಅಂತ ಹೇಳಿದ್ದೆ ನಾನು. ಇನ್ನೊಬ್ಬ ಯಾರು ಅಂದರೆ ಬಾರ್ಬೋಸಾ. ಸೊ ಡೊಮಿಂಗೋ ಪಾಯಿಸ್ ಆ್ಯಂಡ್ ಬಾರ್ಬೋಸಾ, BP ಅಂತ ನೆನ್ಪಿಟ್ಕೊಳ್ಳಿ. ಬಾರ್ಬೋಸಾ ಆ್ಯಂಡ್ ಡೊಮಿಂಗೋ ಪಾಯಿಸ್ ಇವರಿಬ್ಬರು ಕೃಷ್ಣದೇವರಾಯ ಕಾಲದಲ್ಲಿ ಅವನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಅದೇ ಥರ ದೇವರಾಯನ ಕಾಲದಲ್ಲಿ ಎರಡನೇ ದೇವರಾಯನ ಕಾಲದಲ್ಲಿ ಯಾರು ಹೇಳಿದೆ ನಾನು? D2 ಅಂತಂದರೆ
ಅಬ್ದುಲ್ ರಜಾಕ್ ಅಂತ ಹೇಳಿದ್ದೆ. ರಜಾಕ್. ಆಮೇಲೆ ಸುಲೇಮಾನ್ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೆ, ಸುಲೇಮಾನ್ ಯಾರ ಆಸ್ಥಾನದಲ್ಲಿ ಅಂತ. ಓಕೆ, ಈ ಥರ ನೀವು ನೆನಪು ವಾಪಸ್ ರಿವಿಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದರೆ ಇವ್ರು ಸುಮಾರು ಹೆಸರು ಬರುತ್ತೆ, ಅದು ನೆನಪಿಟ್ಕೊಳ್ಳೋದು ನಿಮಗೆ ತುಂಬ ಕಷ್ಟ ಆಗುತ್ತೆ ಆಮೇಲೆ. ನೆಕ್ಸ್ಟ್, ವಿದ್ಯಾರಣ್ಯ ಇವರು ಸರ್ವದರ್ಶನ ಸಂಗ್ರಹ ಅನ್ನೋ ಇನ್ನೊಂದು ಬುಕ್ ಬರೀತಾರೆ. ಅದಾದಮೇಲೆ ಇವ್ರದ್ದು ಪರಶರ ಮಾಧವೀಯ ಅನ್ನೋ ಒಂದು ಕಮೆಂಟರಿ ಆನ್ ಪರಶರ ಸ್ಮೃತಿ ಅನ್ನೋದು ಬುಕ್ ಮೇಲೆ ಬರೆದಂಥ ಈ ಪರಶರ ಮಾಧವೀಯ ಅನ್ನೋ ಬುಕ್ನ ಇದು ಹಿಂದೂ ಲೈಫ್ ಮತ್ತು ಲಾ ಬಗ್ಗೆ ಹೇಳುತ್ತಂತ. ಇದು ಪರಶರ ಮಾಧವೀಯ ಹ್ಯಾಸ್ ಕ್ಲಿಯರ್ಲಿ ಸ್ಟೇಟೆಡ್ ದ್ಯಾಟ್ ಸತಿ ಈಸ್ ಕಲಿವರ್ಜ್ಯ ಟು ಬಿ ಗಿವನ್ ಅಪ್ ಬೈ ಟೋಟಲಿ ಕಲಿಯುಗ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಅಂದ್ರೇನು, ಇಲ್ಲೊಂದು ಬುಕ್ ಇದೆ, ಶರವ ದರ್ಶನ ಸಂಗ್ರಹ ಅನ್ನೋ ಬುಕ್ಕು. ಇದನ್ನು ಬರೆದಿದ್ದು ವಿದ್ಯಾರಣ್ಯರು. ಈ ಬುಕ್ಕಲ್ಲಿ ಸತಿಪ್ರಥ ಏನಿದೆಯಲ್ಲ, ಭಾರತದಲ್ಲಿ ಸತಿಪ್ರಥ ಇತ್ತಲ್ಲ, ಅದು ಈ ಕಲಿಯುಗದಲ್ಲಿ ಕಂಪ್ಲೀಟಾಗಿ ಅದನ್ನು ಬಿಟ್ಬಿಡಬೇಕು, ಅದು ಕರೆಕ್ಟ್ ಅಲ್ಲ ಅಂತ ಅನ್ನೋ ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನು ಎಕ್ಸಾಮಲ್ಲಿ ಕೇಳ್ಬೋದು, ಯಾಕಂದರೆ ಸೊಸೈಟಿ ಈಸ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್ ಆ್ಯಂಡ್ ಹಿಸ್ಟ್ರಿ ಈಸ್ ಆಲ್ಸೋ ಪಾರ್ಟ್ ಆಫ್ ಯುವರ್ ಸಿಲೆಬಸ್ ಆ್ಯಂಡ್ ಲಿಟ್ರೇಚರ್ ಆ್ಯಂಡ್ ಬುಕ್ಸ್ ವಿಲ್ ಬಿ ದ ಹಾಟ್ ಟಾಪಿಕ್ಸ್ ಫಾರ್ ಎಕ್ಸಾಮಿನರ್. ಸೊ ಈ 3 ಪಾಯಿಂಟನ್ನು ಮೆನ್ಷನ್ ಮಾಡುತ್ತೆ ಇದು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಬುಕ್ ನೆನ್ಪಿಟ್ಕೊಳ್ಳಿ, ಸರ್ವದರ್ಶನ ಸಂಗ್ರಹ ಅಂತ. ಸರ್ವದರ್ಶನ ಸಂಗ್ರಹ ಎನಿಥಿಂಗ್. ಓಕೆ. ಆಮೇಲೆ ಪುರಂದರದಾಸರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆದವ್ರು ಯಾರು ಅಂದರೆ ತ್ಯಾಗರಾಜರು. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪುರಂದರದಾಸರಿಗೆ ಬಿರುದು ಕೊಟ್ಟವ್ರು ಯಾರು ಅಂದರೆ ತ್ಯಾಗರಾಜರು, ಸೇಂಟ್ ತ್ಯಾಗರಾಜ. ಓಕೆ, ಇಲ್ಲಿ ಒಂದು ಎಕ್ಸಸೈಸ್ ಇದೆ ನಿಮಗೆ. ನಿಕೋಲೋ ಕೋಂಟಿ, ಅಬ್ದುಲ್ ರಜಾಕ್, ಬಾರ್ಬೋಸಾ, ಡೊಮಿಂಗೋ ಪಾಯಿಸ್, ನ್ಯೂನಿಸ್, ಸೀಸರ್ ಫೆಡ್ರಿಕ್, ಇವರೆಲ್ಲ ವಿಜಯನಗರ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಫಾರಿನ್ ಟ್ರಾವೆಲರ್ಸ್. ಇವರು ಯಾರ್ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು ಅಂದರೆ ನಿಕೋಲೋ ಕೋಂಟಿ, ದೇವರಾಯ 1. ಓಕೆ, ನೀವು ಈ ಥರ ನೆನ್ಪಿಟ್ಕೊಳ್ಳಿ. ಇಲ್ಲಿ 1T ಅಂತಿದೆ, 1T ಅಂದರೆ 1 ಅಂತ. ನೆಕ್ಸ್ಟ್ ಅದೇ ಥರ ಅಬ್ದುಲ್ ರಜಾಕ್ ಅಂತ 2 ಅಕ್ಷರ ಇದೆ. ಸೊ ದೇವರಾಯ 2 ಕಾಲದಲ್ಲಿ ಅಬ್ದುಲ್ ರಜಾಕ್ ಬಂದಿರ್ತಾನೆ. ನೆಕ್ಸ್ಟ್ ನಾನು ಹೇಳ್ದಂಗೆ BP ಕೃಷ್ಣದೇವರಾಯ. ಓಕೆ, ಅಂದರೆ ಬಾರ್ಬರೋಸಾ ಮತ್ತು ಪಾಯಸ್ ಇಬ್ಬರು ಕೃಷ್ಣದೇವರಾಯ. ಆಮೇಲೆ ರಕ್ಕಸ ತಂಗಡಗಿ ಕದನ ಆದಮೇಲೆ ಬಂದಂಥವ್ರು ಯಾರು ಅಂದರೆ ಸೀಸರ್ ಫೆಡ್ರಿಕ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೂ ಈ ಕ್ಲಾಸಲ್ಲಿ ಸಾಕು. ನೆಕ್ಸ್ಟ್ ಅದಾದಮೇಲೆ ನಾವು ಬಹುಮನಿ ಕಿಂಗ್ಡಮ್ನ ಸ್ಟಾರ್ಟ್ ಮಾಡೋಣ. ಒಂದೇ ಕ್ಲಾಸಲ್ಲಿ ತುಂಬ ಫ್ಯಾಕ್ಚುಯಲ್ ಥಿಂಗ್ಸ್ ಆದರೂ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಕ್ಲಾಸಲ್ಲಿ ತುಂಬ ಫ್ಯಾಕ್ಟ್ಸ್ ಕವರ್ ಆಗಿದೆ. ಈ ಫ್ಯಾಕ್ಟ್ಸ್ನ ಚೆನ್ನಾಗಿ ನೀವು ನೋಟ್ಸ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಕರ್ನಾಟಕ ಹಿಸ್ಟ್ರಿ ಮೇಲೆ ಒಂದು 5 to 6 ಕ್ವಶನ್ಸ್ ಬಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ಇದರಿಂದನೇ ಟ್ಯಾಕಲ್ ಮಾಡ್ಬೋದು. ಓಕೆ, ಈ ಕ್ಲಾಸ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ದರೂ ಕಮೆಂಟ್ ಮಾಡಿ. ಆಮೇಲೆ ನಾನು ಯಾವ್ಯಾವ ಕ್ವಶನ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ, ಪ್ಲೀಸ್ ಕಮೆಂಟ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ದರೂ ಕೂಡ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.